14ನೇ ಪ್ರಶ್ನೆ 14ನೇ ಪ್ರಶ್ನೆ ಕಾರ್ಡಿನ ಮೇಲೆ ಐತಿ. ಅವೇನು ಇಸ್ಪೆಟ್ ಕಾರ್ಡ್ ಅದಲ್ಲ ಅದ್ರ ಮೇಲೆ ಐತಿ. ಟೋಟಲ್ ಒಂದು ಡೆಕ್ ಒಳಗ ಅದು ಕಾರ್ಡಿನ ಗ್ರೂಪಿಗೆ ಡೆಕ್ ಅಂತ ಕರಿತಾರೆ. ಒಂದು ಡೆಕ್ ಒಳಗೆ ಎಷ್ಟು ಕಾರ್ಡ್ಸ್ ಇರ್ತಾವ? 52 ಕಾರ್ಡ್ ಇರ್ತಾವ. ಟೋಟಲ್ ಕಾರ್ಡ್ಸ್ 52. ಅದಕ್ಕೆ ನಾವು ಎನ್ ಆಫ್ ಎಸ್ ಎಷ್ಟು ಬರ್ತೀವಿ? 52. ಆ 52 ಕಾರ್ಡ್ ಹೆಂಗ್ ಡಿವೈಡ್ ಆಗ್ತಾವ ಅಂದ್ರೆ 52 ಕಾರ್ಡ್ ಒಳಗೆ 26 ಬ್ಲಾಕ್ ಕಾರ್ಡ್ ಇರ್ತಾವ, 26 ರೆಡ್ ಕಾರ್ಡ್ ಇರ್ತಾವ. ಮತ್ತ ಬ್ಲಾಕ್ ಕಾರ್ಡ್ಗಳು ಈ ರೀತಿ ಡಿವೈಡ್ ಆಗ್ತಾವ. ಒಂದು ಕ್ಲಬ್ ಮತ್ತೆ ಸ್ಪೇಡ್ ಅಂತ ಹೇಳಿ, ಕ್ಲಬ್ ಮತ್ತೆ ಸ್ಪೇಡ್. ಮತ್ತೆ ರೆಡ್ ಕಾರ್ಡ್ಗಳು ಯಾವ ರೀತಿ ಡಿವೈಡ್ ಆಗ್ತಾವ ಅಂದ್ರೆ ಡೈಮಂಡ್, ಹಾರ್ಟ್ ಮತ್ತೆ ಡೈಮಂಡ್. ನಿಮ್ಗೆ ಹಾರ್ಟ್ ಅಂತಾರೆ, ಡೈಮಂಡ್ ಅಂತ ತಿಳಿಲ್ಲ. ಇದ್ರಾಗ ಒಬ್ಬ ಕ್ಲಬ್ ಒಬ್ಬ ಸ್ಪೇಡ್, ಒಂದು ಕ್ಲಬ್ ಒಂದು ಸ್ಪೇಡ್ ಮತ್ತೆ ಒಂದು ಹಾರ್ಟ್ ಮತ್ತೆ ಡೈಮಂಡ್. 13 13 13 26 13 39 13 ಹಾಕಿದ್ರೆ ಎಷ್ಟು? 52. 13 13 ಅಂತ ಹೇಳಿ ಬ್ಲಾಕ್ ಕಲರ್ ಡಿವೈಡ್ ಮಾಡ್ತಾರೆ, 13 13 ಅಂತ ಹೇಳಿ ರೆಡ್ ಕಲರ್ ಡಿವೈಡ್ ಮಾಡ್ತಾರೆ. ಮತ್ತೆ ಪ್ರತಿ 13 ಕಾರ್ಡ್ ಒಳಗೆ ಸೇಮ್ ಡಿವಿಷನ್ ಬರ್ತಾವ. ಯಾವ ರೀತಿ? ಇದ್ರಾಗ 13 ಇದ್ರಾಗ 13 ಇದ್ರಾಗ 13 20 ಇದ್ರಾಗ 13 ಒಳಗ ಒಂದ ಟೈಪ್ ಡಿವಿಷನ್ ಬರ್ತಾವ. ಯಾವ ರೀತಿ ಅಂದ್ರ ಒಂದು ಕಿಂಗ್ ಇರ್ತೈತಿ, ಒಂದು ಕ್ವೀನ್ ಇರ್ತೈತಿ, ಒಂದು ಜಾಕ್ ಇರ್ತೈತಿ. ಮತ್ತ ನೀವು ಕಿಂಗ್ ಕ್ವೀನ್ ಜಾಕ್ ಬರೀ ಇದ್ರಾಗ ಅಷ್ಟ ಇರ್ತಾವ ತಿಳ್ಕೊಬೇಡ್ರಿ. ಇದ್ರಾಗ ಇರ್ತೈತಿ, ಇದ್ರಾಗ ಇರ್ತೈತಿ, ಇದ್ರಾಗ ಇರ್ತೈತಿ, ಇದ್ರಾಗ ಇರ್ತೈತಿ. ಹಾಗಾದ್ರೆ ಕಿಂಗ್ ಕ್ವೀನ್ ಮತ್ತೆ ಜಾಕಿಗೆ ನಾವು ಮುಖ ಕಾರ್ಡ್ ಅಥವಾ ಫೇಸ್ ಕಾರ್ಡ್ ಅಥವಾ ಇನ್ನೊಂದು ವರ್ಡ್ ಇರುತ್ತೆ ಗೌರವಾನ್ವಿತ ಕಾರ್ಡ್ ಅಂತ ಕರಿತೀವಿ. ಗೌರವಾನ್ವಿತ ಕಾರ್ಡ್ ಅಂದ್ರೆ ಒಂದ, ಫೇಸ್ ಕಾರ್ಡ್ ಅಂದ್ರೆ ಒಂದ, ಮುಖ ಕಾರ್ಡ್ ಅಂದ್ರೆ ಒಂದ. ಯಾರ್ಯಾರು ಹೇಳ್ರಿ? ಕಿಂಗ್ ಕ್ವೀನ್ ಮತ್ತ ಜಾಕ್ ಎದ್ರಾಗ ಇರ್ತಾರ? ಇದ್ರಾಗ ಇರ್ತಾರ, ಇದ್ರಾಗ ಇರ್ತಾರ, ಇದ್ರಾಗ ಇರ್ತಾರ, ಇದ್ರಾಗ ಇರ್ತಾರ. ಕ್ಲಬ್ ಒಳಗನು 3 ಫೇಸ್ ಕಾರ್ಡ್, ಸ್ಪೇಡ್ ಒಳಗನು 3 ಫೇಸ್ ಕಾರ್ಡ್, ಹಾರ್ಟ್ ಒಳಗನು 3 ಫೇಸ್ ಕಾರ್ಡ್, ಇವನ್ ಡೈಮಂಡ್ ಒಳಗನು 3 ಫೇಸ್ ಕಾರ್ಡ್ಸ್ ಇರ್ತಾವ. ನೆಕ್ಸ್ಟ್ ಈಗ ಬರೀ 13 ಅಂದ್ರೆ ಬರೀ ನಾ ಇಲ್ಲಿ 3 ಹೇಳಿದೆ. ಇನ್ನು ಎಷ್ಟು? 13 ಒಳಗೆ 3 ತೆಗೆದ್ರೆ ಎಷ್ಟು? 10. ಇನ್ನೂ 10 ಕಾರ್ಡ್ ಯಾವ್ಯಾವ ಅಂದ್ರ ಒಂದು ಏಸ್, ಇನ್ನೊಂದು 2 ರಿಂದ 10 ನಂಬರ್ ಕಾರ್ಡ್. ಅಂದ್ರೆ ನಂಬರ್ ಮ್ಯಾಗ ಒಂದು ಕಾರ್ಡ್ ಇರ್ತಾವ. 2 3 4 5 6 7 8 9 10 ಅಂತ ಹೇಳಿ ನಂಬರ್ ಮ್ಯಾಗ ಒಂದು ಕಾರ್ಡ್ ಇರ್ತಾವ. 9 ಕಾರ್ಡ್ ಇದೆ ಹೋದು ನಂಬರಿನ ಕಾರ್ಡ್. ಮತ್ತೆ ಇದೊಂದು 10 ಪ್ಲಸ್ ಇವು 3 ಸುತ್ತ ಎಷ್ಟು? 13. ತಿಳಿಲ್ಲ. ಹಾಗಾದ್ರೆ 13 ಕಾರ್ಡ್ ಒಳಗನ ಈ ರೀತಿ ಡಿವಿಷನ್ ಹಾಕಬೇಕು. ಒಂದು ಕಿಂಗ್ ಕ್ವೀನ್ ಜಾಕ್ ಇದ್ರಾಗ ಇರ್ತೈತಿ, ಇದ್ರಾಗ ಇರ್ತೈತಿ, ಇದ್ರಾಗ ಇರ್ತೈತಿ. ಈ ಮಾಹಿತಿ ಕಾರ್ಡಿನ ಮಾಹಿತಿ ನಿಮ್ಗೆ ಗೊತ್ತಿತ್ತಂದ್ರೆ ಆಟೋಮೆಟಿಕ್ ನಿಮ್ಗೆ ಈ ಲೆಕ್ಕ ಏನಾಕತಿ ಈಸಿ. ಈಗ 52 ಕಾರ್ಡ್ ಒಳಗೆ ನಮಗೆ ಏನ್ ಕೇಳೋಣ ಅಂದ್ರೆ ಕೆಂಪು ರಾಜ ಎಷ್ಟು ಅಂತ ಹೇಳ. ಕೆಂಪು ಅಂದ್ರೆ ಇದ ರೆಡ್ ಕಲರ್. ರೆಡ್ ಒಳಗೆ ರಾಜ ಎಷ್ಟು ಇರ್ತಾನೆ ಅಂದ್ರೆ ನನ್ನ ಮಾತು ಮಾಡ್ಕೊತಾನೆ. ಹಾರ್ಟ್ ಒಳಗೆ ಒಬ್ಬ ರಾಜ ಇರ್ತಾನೆ, ಡೈಮಂಡ್ ಒಳಗೆ ರಾಜ ಇರ್ತಾನೆ, ಇದ್ರಾಗ ಒಂದು ರಾಜ, ಇದ್ರಾಗ ಒಂದು ರಾಜ. ಸುದ್ದಿ ಎಷ್ಟು ರಾಜ ಇರ್ತಾನೆ? 2 ರಾಜ ಇರ್ತಾನೆ. ಇದ್ರಾಗ ಕೆಂಪುನೊಳಗೆ ರಾಜ ತಿಳಿದಲ್ಲ. ಈಗ ಟೋಟಲ್ ರಾಜ ಎಷ್ಟು? 4 ಬಂದಿರ್ತಾರೆ ಟೋಟಲ್ ರಾಜ. ಇದ್ರಾಗೊಬ್ಬ ರಾಜ ಇರ್ತಾನೆ, ಇದ್ರಾಗೊಬ್ಬ ರಾಜ, ಇದ್ರಾಗೊಬ್ಬ ರಾಜ, ಇದ್ರಾಗೊಬ್ಬ ರಾಜ. ಬರೀ ಕೆಂಪೊಳಗೆ ಕೇಳೋದ್ರೆ ಇಲ್ಲೊಂದು ರಾಜ, ಇಲ್ಲೊಂದು ರಾಜ, ಅದಕ್ಕೆ 2 ರಾಜ. ಮತ್ತ ಮುಖ ಕಾರ್ಡ್ಗಳು ಎಷ್ಟು ಅಂತ ಕೇಳ. ಮುಖ ಕಾರ್ಡ್ ಅಂದ್ರೆ ಫೇಸ್ ಕಾರ್ಡ್ಸ್ಗಳು. ಯಾರ್ಯಾರು ಹೇಳ್ರಿ? ಕಿಂಗ್ ಕ್ವೀನ್ ಜಾಕ್ ಇವು ಫೇಸ್ ಕಾರ್ಡ್ಸ್. ಎಷ್ಟು ಅದಾವ ಟೋಟಲ್ ಫೇಸ್ ಕಾರ್ಡ್ಸ್? ಎಷ್ಟು ಅದಾವ ಅಂದ್ರೆ ಇದ್ರಾಗ 3 ಅದಾವ, ಇದ್ರಾಗ 3 ಅದಾವ, ಇದ್ರಾಗ 3 ಅದಾವ, ಇದ್ರಾಗ 3 ಅದಾವ. 3 3 3 7 6 3 3 9 3 ಹಾಕಿದೆ 12. ಒಟ್ಟು 12 ಮುಖ ಕಾರ್ಡ್ಗಳು. ಯಾರು? ಕಿಂಗ್ ಕ್ವೀನ್ ಜಾಕ್. ಈ ಕಿಂಗ್ ಕ್ವೀನ್ ಜಾಕ್ ಸ್ಪೇಡ್ ಒಳಗೆ ಇರ್ತಾರ, ಕ್ಲಬ್ ಒಳಗೂ ಇರ್ತಾರ, ಇವನ್ ಹಾರ್ಟ್ ಒಳಗೂ ಇರ್ತಾರ, ಡೈಮಂಡ್ ಒಳಗೂ ಇರ್ತಾರ. ಅದಕ್ಕೆ 3 4 12 ಮಂದಿ ಮುಖ ಕಾರ್ಡ್ಗಳು. ಮತ್ತೆ ಕೆಂಪು ಬಣ್ಣದ ಮುಖ ಅಂದ್ರೆ ಕೆಂಪು ಬಣ್ಣದಲ್ಲಿ ಮುಖ ಕಾರ್ಡ್ಗಳು. ಈ ಕೆಂಪು ಬಣ್ಣದಲ್ಲಿ ಮುಖ ಕಾರ್ಡ್ಗಳು ಎಷ್ಟು? ಟೋಟಲ್ ಮುಖ ಕಾರ್ಡ್ಗಳು ಎಷ್ಟು? 3 ಇರ್ತಾವ. ಆ ಕೆಂಪು ಬಣ್ಣದಾಗ ಎಷ್ಟು ಅಂತ ಕೇಳ. ಕೆಂಪು ಬಣ್ಣದಾಗ 2 ಬರ್ತಾರ, ಒಂದು ಹಾರ್ಟ್ ಮತ್ತೆ ಇನ್ನೊಂದು ಯಾರು? ಡೈಮಂಡ್. ಹಾರ್ಟ್ ಮತ್ತೆ ಡೈಮಂಡ್. ಹಾಗಾದ್ರೆ ಹಾರ್ಟ್ ಮತ್ತೆ ಡೈಮಂಡ್ ನಲ್ಲಿ ಇದ್ರಾಗ 3 ಕೆಂಪು ಕಾರ್ಡ್ ಇರ್ತಾವ, ಇದ್ರಾಗ 3 ಕೆಂಪು ಕಾರ್ಡ್ ಇರ್ತಾವ. ಸುದ್ದಿ ಎಷ್ಟು ಕೆಂಪು ಕಾರ್ಡ್ ಇರ್ತಾವ? ಕೆಂಪು ಬಣ್ಣದ ಮುಖ ಕಾರ್ಡ್ಗಳು 6. ಕ್ಲಿಯರ್ ಆಗೈತಾ? ಫೇಸ್ ಕಾರ್ಡ್ಸ್ ಗಳಂತ ಕೇಳ. ಒಂದೊಂದು ಗ್ರೂಪ್ ನಾಗ 3 ಫೇಸ್ ಕಾರ್ಡ್ ಇರ್ತಾವ. ಅದ್ರ ಕೆಂಪು ಒಳಗೆ ಎಷ್ಟು ಇರ್ತಾವ? ಇದ್ರಾಗ 3 ಇದ್ರಾಗ 3 ಸುದ್ದ 6 ಫೇಸ್ ಕಾರ್ಡ್ಸ್ ಇರ್ತಾವ. ಅದು ಯಾವ ಕಲರ್? ಕೆಂಪು ಬಣ್ಣದ. ನೆಕ್ಸ್ಟ್ ಹಾರ್ಟ್ ಒಳಗೆ ಜಾಕ್ ಕೇಳ್ಯಾರ. ಈ ಹಾರ್ಟ್ ಒಳಗೆ ಎಷ್ಟು ಜಾಕ್ ಇರ್ತಾವ? ಪ್ರತಿಯೊಂದ್ರಾಗ ಒಂದು ಜಾಕ್ ಇರ್ತಾವ. ಒಂದು ಕಿಂಗ್, ಒಂದು ಕ್ವೀನ್, ಒಂದು ಜಾಕ್. ಇದ್ರಾಗ ಒಂದು ಜಾಕ್, ಇದ್ರಾಗ ಒಂದು ಜಾಕ್, ಇದ್ರಾಗ ಒಂದು ಜಾಕ್, ಇದ್ರಾಗ ಒಂದು ಜಾಕ್. ಪ್ರತಿಯೊಂದ್ರಾಗ ಒಂದೊಂದು ಜಾಕ್ ಇರ್ತೈತಿ. ಈಗ ಹಾರ್ಟ್ ಒಳಗೆ ಎಷ್ಟು ಜಾಕ್ ಇರ್ತೈತಿ? ಹಾರ್ಟ್ ಒಳಗೆ ಜಾಕ್ ಕೇವಲ 1. ಕ್ಲಿಯರ್ ಆಗೈತೆ? ನನ್ನ ಮಾತು ಅರ್ಥ ಮಾಡ್ಕೊರಿ. ಕೆಂಪನ್ನು ರಾಜ ಎಷ್ಟು? 2. ಮುಖ ಕಾರ್ಡ್ಗಳು ಎಷ್ಟು? 12. ಮುಖ ಕಾರ್ಡ್ ಅಂದ್ರೆ ಗೌರವಾನ್ವಿತ ಕಾರ್ಡ್ಗಳು. ಮತ್ತೆ ಕೆಂಪು ಬಣ್ಣದ ಮುಖ ಕಾರ್ಡ್. ಕೆಂಪು ಬಣ್ಣದ ಮುಖ ಕಾರ್ಡ್ ಎಷ್ಟು? ಇದ್ರಾಗ 3 ಮುಖ ಕಾರ್ಡ್, ಇದ್ರಾಗ 3 ಮುಖ ಕಾರ್ಡ್, 6 ಮುಖ ಕಾರ್ಡ್ಗಳು. ಹಾರ್ಟ್ ನಲ್ಲಿ ಜಾಕ್. ಹಾರ್ಟ್ ಒಳಗೆ ಒಂದ ಜಾಕ್ ಇರ್ತೈತಿ. ಎಲ್ಲದ್ರಾಗ ಒಂದೊಂದ ಜಾಕ್ ಇರ್ತೈತಿ. ಹಾರ್ಟ್ ಒಳಗೂ ಬರೀ ಒಂದ ಜಾಕ್. ನೆಕ್ಸ್ಟ್ ಸ್ಪೇಡ್. ಟೋಟಲ್ ಸ್ಪೇಡ್ ಎಷ್ಟು ಇರ್ತಾವ್ರಿ ಕಾರ್ಡ್ಸ್? 13 ಕಾರ್ಡ್ ಅದ ಸ್ಪೇಡ್. ಕ್ಲಬ್ 13, ಸ್ಪೇಡ್ 13, ಹಾರ್ಟ್ 13 ಮತ್ತೆ ಡೈಮಂಡ್ 13. ಒಂದು ಸ್ಪೇಡ್ ಅದಾನ. ಹಾಗಾದ್ರೆ ಸ್ಪೇಡ್ ಒಳಗೆ ಎಷ್ಟು ಕಾರ್ಡ್ ಇರ್ತಾವ? ಟೋಟಲ್ 13 ಕಾರ್ಡ್ಸ್ ಇರ್ತಾವ. ನೆಕ್ಸ್ಟ್ ಡೈಮಂಡ್ ಒಳಗೆ
ರಾಣಿ ಕೇಳಲ್ಲ. ಎಲ್ಲದ್ರಾಗ ಒಬ್ಬೊಬ್ಬರ ರಾಣಿ ಇರ್ತಾರ. ಇದ್ರಾಗ ಒಂದ್ ರಾಣಿ, ಇದ್ರಾಗ ಒಂದ್ ರಾಣಿ, ಇದ್ರಾಗ ಒಂದ್ ರಾಣಿ, ಇದ್ರಾಗ ಒಂದ್ ರಾಣಿ. ನಮಗೆ ಯಾರಂತ ಕೇಳಿದ್ರೆ ಡೈಮಂಡ್ ಒಳಗ ರಾಣಿ ಇದೆ. ಡೈಮಂಡ್, ಈ ಡೈಮಂಡ್ ಒಳಗೆ ಒಂದೇ ರಾಣಿ ಇರ್ತಾಳ, ಅದಕ್ಕೆ ರಾಣಿ ಒಂದು. ಈ ಅಂಕೆ ಸಂಖ್ಯೆಗಳು ನಿಮ್ಗೆ ಗೊತ್ತಾಗಬೇಕು. ಇದು ಗೊತ್ತಾಗಬೇಕಂದ್ರೆ ನಿಮ್ಗೆ ಇದೆಲ್ಲ ಕ್ಲಿಯರ್ ಅರ್ಥ ಆಗತ್ತಲ್ಲ. 52 ಟೋಟಲ್ ಕಾರ್ಡ್, 26 ಬ್ಲ್ಯಾಕ್, 26 ರೆಡ್. ಬ್ಲ್ಯಾಕ್ ಒಳಗ ಮತ್ತೆ ಕ್ಲಬ್ ಮತ್ತೆ ಸ್ಪೇಡ್, ಕ್ಲಬ್ ಒಳಗ 13, ಸ್ಪೇಡ್ ಒಳಗ 13, ಮತ್ತೆ ರೆಡ್ ಒಳಗ ಹಾರ್ಟ್ 13, ಡೈಮಂಡ್ 13. ಮತ್ತೆ ಪ್ರತಿ ಕ್ಲಬ್, ಸ್ಪೇಡ್, ಡೈಮಂಡ್, ಹಾರ್ಟ್ ಒಳಗ ಯಾವ ರೀತಿ ಡಿವಿಷನ್ ಆಗ್ತದೆ ಅಂದ್ರೆ ಕಿಂಗ್ ಕ್ವೀನ್ ಜಾಕ್, ಇದ್ರಾಗ ಕಿಂಗ್ ಕ್ವೀನ್ ಜಾಕ್, ಇದ್ರಾಗ ಕಿಂಗ್ ಕ್ವೀನ್ ಜಾಕ್, ಇದ್ರಾಗ ಕಿಂಗ್ ಕ್ವೀನ್ ಜಾಕ್, ಇದ್ರಾಗ ಕಿಂಗ್ ಕ್ವೀನ್ ಜಾಕ್. ಅಂದ್ರೆ ಮೂರ್ ಏನಿರ್ತಾವ ಅಂದ್ರೆ ಮಕ್ಕ ಕಾರ್ಡ್ಗಳು ಇರ್ತವೆ. ಅದನ್ನ ಬಿಟ್ಟು ಎಲ್ಲಾದ್ರಾಗೂ ಒಂದೊಂದು ಏಸ್ ಕಾರ್ಡ್ ಇರ್ತದೆ. ಏಸ್ ಒಂದೊಂದು ಏಸ್ ಕಾರ್ಡ್ ಇರ್ತದೆ. ಮತ್ತೆ 2 ರಿಂದ 10 ನಂಬರ್ ಕಾರ್ಡ್ ಇರ್ತದೆ. ಇದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇರುತ್ತೆ. ಇದನ್ನ ಇಂಟ್ರೊಡಕ್ಷನ್ ಒಳಗೂ ಹೇಳೀನಿ. ಅದನ್ನ ನೀವು ಇನ್ನೊಂದು ನೋಡ್ಕೊಂಡ್ ಬಂದ್ರೆ ನಿಮ್ಗೆ ಅದು ರಿಪೀಟ್ ಆಗಿ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದ್ರಾಗೂ ನಾ ಡೀಟೇಲ್ ಆಗಿ ಹೇಳೀನಿ, ಇಲ್ಲಿ ಹೇಳತ್ತೆ. ನೆಕ್ಸ್ಟ್, ಇವು ಅಂಕೆ ಸಂಖ್ಯೆ ಬರ್ಕೊಂಡಿದ್ದು ಗೊತ್ತಾಗಿಲ್ಲ ಅಂದ್ರೆ ಇನ್ನೊಮ್ಮೆ ರಿಪೀಟ್ ಮಾಡಿ ನೋಡ್ರಿ, ನಿಮ್ಗೆ ಕ್ಲಿಯರ್ ಆಗುತ್ತೆ. ಈಗ ಜಸ್ಟ್ ಏನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಸಂಭವನೀಯತೆ, ದಟ್ ಇಸ್ ಪ್ರಾಬಬಿಲಿಟಿ ಆಫ್ ಎ, ಪ್ರಾಬಬಿಲಿಟಿ ಆಫ್ ಬಿ, ಪ್ರಾಬಬಿಲಿಟಿ ಆಫ್ ಸಿ ಅಂಡ್ ಡಿ, ಇ, ಎಫ್ ಎಲ್ಲ. ಈ ಪ್ರಾಬಬಿಲಿಟಿ ಆಫ್ ಎ ಏನಾಗುತ್ತೆ ಅಂದ್ರೆ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಅಂದ್ರೆ ಕೆಂಪು ರಾಜನ ಸಂಭವನೀಯತೆ ಎನ್ ಆಫ್ ಎ ಎಷ್ಟಿದೆ? 2. ಎನ್ ಆಫ್ ಎಸ್ ಎಷ್ಟಿದೆ? 52. ಕರ್ತಾ ಹೊಡೀರಿ. 2 1 2, 2 7 4, 2 6 12. 1 ಡಿವೈಡೆಡ್ ಬೈ ಎಷ್ಟು? 26. ಕ್ಲಿಯರ್ ಆಗೈತಾ? ಎರಡನೇದು ಪ್ರಾಬಬಿಲಿಟಿ ಆಫ್ ಬಿ. ಬಿ ಅಂದ್ರೆ ಯಾರು? ಮುಖ ಕಾರ್ಡ್ಗಳು. ಎಷ್ಟೆಷ್ಟು ಮುಖ ಕಾರ್ಡ್? ಟೋಟಲ್ 12 ಮುಖ ಕಾರ್ಡ್ಗಳದು. 12 ಮುಖ ಕಾರ್ಡ್. ನಂಬರ್ ಆಫ್ ಬಿ ಇಸ್ ಈಕ್ವಲ್ ಟು 12. ನಂಬರ್ ಆಫ್ ಎಸ್ ಅಂದ್ರೆ 52. ಕಟ್ತಾ ಹೋಗುತ್ತಾ? 4 3 12, 4 1 4, 1 ಉಳಿತು, 4 3 12. ಆನ್ಸರ್ ಎಷ್ಟು? 3/13. ಇದು ಮುಖ ಕಾರ್ಡ್ನ ಸಂಭವನೀಯತೆ. ನೆಕ್ಸ್ಟ್, ಪ್ರಾಬಬಿಲಿಟಿ ಆಫ್ ಸಿ ಅಂದ್ರೆ ಕೆಂಪು ಬಣ್ಣದಲ್ಲಿರುವಂತಹ ಮುಖ ಕಾರ್ಡ್ಗಳು. ಕೆಂಪು ಬಣ್ಣದಲ್ಲಿ ಮುಖ ಕಾರ್ಡ್ಗಳು ಎಷ್ಟಿದಾವೆ? 6. ಯಾಕೆ 6 ಹೇಳ್ರಿ? 3 ಹಾರ್ಟಿನು, 3 ಡೈಮಂಡಿನು, ಸುದ್ದ 6. 6 ಡಿವೈಡೆಡ್ ಬೈ ಸುದ್ದ ಟೋಟಲ್ ಎಷ್ಟು ಕಾರ್ಡ್ ಅದಾವೆ? 52. ಕಟ್ ತಗೋತಾ? ನೆಕ್ಸ್ಟ್, 2 3 6, 2 7 4, 1 ಉಳಿತು, 2 6 12. ಎಷ್ಟು? 3 ಡಿವೈಡೆಡ್ ಬೈ 26. ಈಗ ಕೆಂಪು ಬಣ್ಣದಲ್ಲಿ ಮುಖ ಕಾರ್ಡ್ಗಳ ಸಂಭವನೀಯತೆ ಆಯ್ತು. ನೆಕ್ಸ್ಟ್, ಡಿ ಹಾರ್ಟ್ ನಲ್ಲಿ ಇರುವಂತಹ ಜಾಕ್ ಎಷ್ಟಿರ್ತದೆ? ಹಾರ್ಟ್ ನಲ್ಲಿ ಜಾಕ್ 1 ಡಿವೈಡೆಡ್ ಬೈ 52. ನೆಕ್ಸ್ಟ್, ಸ್ಪೇಡ್, 1 ಸ್ಪೇಡ್. ಟೋಟಲ್ ಸ್ಪೇಡ್ ಕಾರ್ಡ್ ಎಷ್ಟಿರ್ತಾವೆ? 13. 13 ಡಿವೈಡೆಡ್ ಬೈ 52. 13 13 ಎಷ್ಟು? 1 ಡಿವೈಡೆಡ್ ಬೈ 4. ಮತ್ತೆ ಡೈಮಂಡ್ ನಾಗ ರಾಣಿ ಎಷ್ಟದ? ಒಬ್ಬಕ್ಕೆ. ಟೋಟಲ್ 1 ಡಿವೈಡೆಡ್ ಬೈ 52. ಈ ರೀತಿ ನೀವು ಪ್ರತಿಯೊಂದರದ್ದು ಸಂಭವನೀಯತೆ ಕಂಡುಹಿಡಿಬೇಕು. ಫಸ್ಟ್ ಆ ಕಾರ್ಡ್ ಬಗ್ಗೆ ಮಾಹಿತಿ ಒಂದು ಎಲ್ಲರ ಒಂದ್ ಕಡೆ ಬರ್ಕೊಂಡು ಅವ್ನು ನೆನ್ಪಿಡ್ರಿ. ಯಾಕಂದ್ರೆ ಎಕ್ಸಾಮ್ನಾಗ ಆ ಕ್ವಶನ್ ಕೇಳಿದ್ರೆ ಮತ್ತೆ ನಿಮ್ಗೆ ಯಾರು ಕಾರ್ಡಿನ ಬಗ್ಗೆ ಮಾಹಿತಿ ಹೇಳೋರು ಯಾರು ಇರಂಗಿಲ್ಲ. ಅದಕ್ಕೆ ಅವ್ನು ಎಲ್ಲಾದ್ರೂ ನಿಮ್ ನಾಲೆಜ್ ಇರ್ಬೇಕು ಆ ಕಾರ್ಡಿನ ಬಗ್ಗೆ. ಇದು ಟೋಟಲ್ ಬರ್ಕೋರಿ. ನಾ 15ನೇ ಪ್ರಶ್ನೆ ಓಕೆ ಸೇಮ್ ಇದ್ರ ಮೇಲೆ ಐತೆ. 15ನೇ ಪ್ರಶ್ನೆ. 15ನೇ ಪ್ರಶ್ನೆ ಒಳಗೆ ನಾವೇನ್ ಮಾಡ್ಬೇಕಂದ್ರೆ ಟೋಟಲ್ 52 ಕಾರ್ಡ್ ತಗೋಬಾರ್ದು. ಆಗಲೇ ನಾವೇನ್ ಮಾಡಿದ್ವಿ? ಟೋಟಲ್ 52 ಕಾರ್ಡ್ ಸೆಲೆಕ್ಟ್ ಮಾಡಿ ಅದ್ರಾಗ ನಾವೇನ್ ಮಾಡಿದ್ವಿ? ಸೆಟ್ ಆಫ್ ಕಾರ್ಡ್ಸ್ ಗಳನ್ನ ತೆಗೆದು ಅವುಗಳ ಸಂಭವನೀಯತೆಯನ್ನು ಕಂಡಿಡಿದ್ರಿ. ಈಗ ನಮಗೆ ಟೋಟಲ್ 52 ಕಾರ್ಡ್ ತಗೊಂಡಿಲ್ಲ, ನಾವು ಬರೀ 5 ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೊಂಡಿವಿ. ಆ ಆಯ್ಕೆ ಮಾಡ್ಕೊಂಡಂತ 5 ಕಾರ್ಡ್ ಯಾವ ಅಂದ್ರೆ ಡೈಮಂಡ್ ಒಳಗೆ. ಡೈಮಂಡ್ ಅಂದ್ರೆ ಏನು? ರೆಡ್ ಒಳಗೆ ಬರ್ತಲ್ಲ. ಅದು ಕೇಳಿಲ್ಲ. ಟೋಟಲ್ 52 ಕಾರ್ಡ್ ಒಳಗೆ ರೆಡ್ ಒಳಗೆ ಡೈಮಂಡ್ ನಾಗ ಎಷ್ಟು ಕಾರ್ಡ್ ಅದಾವ? ಟೋಟಲ್ 13 ಕಾರ್ಡ್ ಅದಾವ. ಡೈಮಂಡ್ ಒಳಗೆ 13 ಕಾರ್ಡ್ ಅದಾವ. ಬಟ್ ಡೈಮಂಡ್ ಅನ್ನ 13 ಕಾರ್ಡ್ ತಗೊಳಂಗಿಲ್ಲ. ಬರೀ ಅದ್ರಾಗ ಎಷ್ಟು ಕಾರ್ಡ್ ತಗೊಳೋದು? 5 ಕಾರ್ಡ್ ತಗೊಳೋದು. ಯಾವ್ಯಾವ 5 ಕಾರ್ಡ್? 10 ನಂಬರ್ ಒಂದು ಕಾರ್ಡ್. ಅದಕ್ಕೆ ನಾನು ಹೇಳಿಬಿಟ್ಟೆ ನಿಮ್ಗೆ. ಪ್ರತಿಯೊಂದ್ರಾಗೂ ಕಿಂಗ್ ಇರ್ತೈತಿ, ಕ್ವೀನ್ ಇರ್ತೈತಿ, ಮತ್ತೆ ಜಾಕ್. ಕಿಂಗ್, ಕ್ವೀನ್, ಜಾಕ್ ಎಷ್ಟಾದವು? 3 ಆದ್ವಾ? ಮತ್ತ ಏಸ್ ಅಂತ ಹೇಳಿ ಒಂದು ಕಾರ್ಡ್ ಇರ್ತೈತಿ. ಕಿಂಗ್, ಕ್ವೀನ್, ಜಾಕ್, ಏಸ್ 4 ಆದ್ವಾ? ಮತ್ತ 2 ರಿಂದ 10 ನಂಬರ್ ಇರುವಂತ 9 ಕಾರ್ಡ್ ಇರ್ತವೆ. ಅಂದ್ರೆ 2 ನಂಬರ್ ಇರುವಂತದ್ದು 2 3 4 5 6 7 8 9 10 ಅಂತ ಹೇಳಿ ಅದ್ರ ಮ್ಯಾಗ ನಂಬರ್ ಪ್ರಿಂಟ್ ಆಗಿರುತ್ತೆ. ನಂಬರ್ ಪ್ರಿಂಟ್ ಆಗಿರುವಂತ ಒಂದು 9 ಕಾರ್ಡ್ ಇರ್ತವೆ. 9 ಕಾರ್ಡ್ ಪ್ಲಸ್ ಇವು 4 ಕಾರ್ಡ್, ಕಿಂಗ್, ಕ್ವೀನ್, ಏಸ್, ಜಾಕ್ 4 ಕಾರ್ಡ್ ಪ್ಲಸ್ ಇವು 9 ಕಾರ್ಡ್, ಸೊ 13 ಕಾರ್ಡ್ ಹಾಕೋ. ಆ 13 ಕಾರ್ಡ್ ಒಳಗೆ ನಾವು ಒಂದು 10 ನಂಬರ್ ಇರುತ್ತದೆ. 2 to 10 ನಂಬರ್ ಇರ್ತದಲ್ಲ, ಅದ್ರಾಗ 10 ನಂಬರ್ ಇರುವಂತ ಒಂದು ಡೈಮಂಡ್ ಕಾರ್ಡ್, ಅದ್ರಾಗ 10 ಅಂತೇಳಿ ಪ್ರಿಂಟ್ ಮಾಡಿರ್ತಾರೆ. 10 ನಂಬರ್ ಇರುವಂತ ಒಂದು ಡೈಮಂಡ್ ಕಾರ್ಡ್, ಒಂದು ಜಾಕ್, ಒಂದು ಕ್ವೀನ್, ಮತ್ತೆ ಇನ್ನೊಂದು ಕಿಂಗ್, ಮತ್ತೊಂದು ಏಸ್. ಇಷ್ಟು 5 ಕಾರ್ಡ್ ಆಯ್ಕೆ ಮಾಡ್ಕೊಂಡಿವಿ. ಟೋಟಲ್ 13 ಇರ್ತಾವ. ಎದ್ರಾಗ? ಡೈಮಂಡ್ ನಾಗ
ಡೈಮಂಡ್ ಟೋಟಲ್ 13 ಬರೀ 13 ಬರೀ ಎಷ್ಟು ಆಯ್ಕೆ ಮಾಡ್ಕೊಳ್ಳೋದು 5 ಕಾರ್ಡ್ಗಳನ್ನ ಆಯ್ಕೆ ಮಾಡ್ಕೊಂಡಿವಿ. ಅವಾಗ ನಮ್ದು NF ಎಷ್ಟಾಗುತ್ತೆ ಹೇಳ್ರಿ 5. ಯಾಕೆ 5 ಆಗುತ್ತೆ ಹೇಳ್ರಿ ಬರೀ ಎಷ್ಟು ಕಾರ್ಡ್ ಅದ ಮತ್ತೆ ನೀವು ಇಲ್ಲಿ 10 ಐತೆ ಅಂತ ಹೇಳಿ 10 ಕಾರ್ಡ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿಲ್ಲ. 10 ನಂಬರ್ ಇರುವಂತ ಕಾರ್ಡ್ 10 ನಂಬರ್ ಇರುವಂತ ಕಾರ್ಡ್ ಜಾಕ್ ರಾಣಿ ರಾಜ ಏಸ್ 1 2 3 4 5 ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ 5. ತಿಳಿತಾ? ಈಗ ನಮಗೇನ್ ಕೇಳೋಣ ಈ 5 ಕಾರ್ಡ್ ಒಳಗ ಒಂದು ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೊಂತಾರೆ. ಆ ಕಾರ್ಡ್ ಏನಾಗಿರುವ ಸಂಭವನೀಯತೆ ರಾಣಿ ಆಗುವ ಸಂಭವನೀಯತೆ. ಹಾಗಾದ್ರೆ ಇದ್ರಾಗ ರಾಣಿ ಎಷ್ಟು ಮಂದಿ ಇರುತ್ತೆ? ಒಬ್ಬ ಇಲ್ಲ ರಾಣಿ ಒಂದ ಐತೆ. ಹಾಗಾದ್ರೆ ನಂಬರ್ ಆಫ್ ಎ ಅಂದ್ರೆ 1. ಈಗ ರಾಣಿ ಆಗುವ ಸಂಭವನೀಯತೆ ಅಂದ್ರೆ ದಟ್ ಇಸ್ ಪಿ ಆಫ್ ಎ ಕಂಡುಹಿಡಿಬೇಕು. ಪಿ ಆಫ್ ಎ ಫಾರ್ಮುಲಾ ನೋಡಿ, ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ದಟ್ ಈಸ್ ನಂಬರ್ ಆಫ್ ರಾಣಿ ದಟ್ ಈಸ್ 1. ನಂಬರ್ ಆಫ್ ಟೋಟಲ್ ಕಾರ್ಡ್ ಎಷ್ಟು 5. ಆನ್ಸರ್ ಏನು ನೋಡಿ 1 ಡಿವೈಡೆಡ್ ಬೈ 5. ಇದು ರಾಣಿ ಆಗುವ ಸಂಭವನೀಯತೆ. ಈಗ ಅದ್ರಾಗ ಕಾರ್ಡ್ ಯಾವಾಗ ರಾಣಿ ಸಿಗುತ್ತೆ ನೋಡು ಆ ರಾಣಿನ ಡಿಲೀಟ್ ಮಾಡ್ಬಿಡುದು, ತೆಗೆದಿಟ್ಬಿಡುದು ಯಾಕಂದ್ರೆ ಒಂದ್ ಕಡೆ. ಆ ರಾಣಿನ ಡಿಲೀಟ್ ಮಾಡ್ಬಿಟ್ರ ಅವಾಗ ಪಾಪ ನಮ್ ಕಡೆ ಎಷ್ಟು ಕಾರ್ಡ್ ಬರುತ್ತೆ? ಬರೀ 4 ಕಾರ್ಡ್. ಅವಾಗ NF ಎಷ್ಟಾಗುತ್ತೆ? ನಾವು ಪ್ರತಿ ಸಲ ಏನ್ ಮಾಡ್ತಿದ್ವಿ NF ಫಿಕ್ಸ್ ಇರ್ತಿತ್ತು. ಈಗ NF ಚೇಂಜ್ ಆಯ್ತು. ಯಾಕೆ ಪ್ರತಿ ಸಲ ಫಿಕ್ಸ್ ಇರ್ತಿತ್ತು ಈಗ ಚೇಂಜ್ ಆಯ್ತಂದ್ರ ನಾವ್ ಯಾವಾಗ ರಾಣಿ ಸಿಕ್ತಿತ್ತು ನೋಡು ವಾಪಸ್ ಅದ್ರಾಗ ಇಟ್ಬಿಡ್ತಿದ್ವಿ, ಅದಕ್ಕೆ NF ಫಿಕ್ಸ್ ಇರ್ತಿತ್ತು. ಈಗ ಏನ್ ಮಾಡ್ತಂದ್ರ ರಾಣಿ ಸಿಕ್ತಿಲ್ಲ ಅದನ್ನ ಸೈಡ್ ತೆಗೆದಿಟ್ಬಿಡುದು. ಸೈಡ್ ತೆಗೆದ್ಬಿಟ್ರೆ NF ಏನಾಗುತ್ತೆ? ಚೇಂಜ್ ಆಗುತ್ತೆ. ಮುಂಚೆಕ್ಕೆ ಎಷ್ಟಿತ್ತು ಈಗ ಎಷ್ಟಾಗ್ತದೆ? ಈಗ NF 4. NF 4 ಆದ್ಮೇಲೆ ಈಗ ಯಾಕಂದ್ರೆ ಅದ್ರಾಗ ರಾಣಿ ಡಿಲೀಟ್ ಆಯ್ತು, ಉಳಿದ ಬರೀ 10 ನಂಬರ್ ಜಾಕ್ ರಾಜ ಅಂತ ಏಸ್. ಈಗ ನಮಗೇನ್ ಕೇಳೋಣ ಏಸ್ ಬೀಳುವ ಸಂಭವನೀಯತೆ, ಏಸ್ ಸಿಗುವಂತ ಸಂಭವನೀಯತೆ. ಹಾಗಾದ್ರೆ ಅದ್ರ ಏಸ್ ಎಷ್ಟು ಕಾಡ್ದವ? ನಂಬರ್ ಆಫ್ ಬಿ ಏಸ್ ಒಂದ ಇಲ್ಲ, ಏಸ್ ಒಂದ ಕಾಣಿದೆ. ಅಂದ್ರೆ ಎನ್ ಆಫ್ ಬಿ 1. ಅವಾಗ ಪ್ರೊಬಾಬಿಲಿಟಿ ಆಫ್ ಅ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಪ್ರೊಬಾಬಿಲಿಟಿ ಆಫ್ ಅ ಬಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಿ ಎಷ್ಟು ಹೇಳ್ರಿ? ನಂಬರ್ ಆಫ್ ಬಿ 1. ಯಾಕಂದ್ರೆ ಒಂದ ಏಸ್. ಮತ್ತೆ ಟೋಟಲ್ ಕಾರ್ಡ್ಗಳು ಎಷ್ಟು? ಯಾಕೆ 4 ಹೇಳ್ರಿ? ಅದ್ರ ರಾಣಿ ಡಿಲೀಟ್ ಆಗಿ ಇಲ್ಲಿ ಬಂದ ನೋಡಿ. ರಾಣಿ ಕಾರ್ಡನ್ನು ಪಕ್ಕದಲ್ಲಿಡಬೇಕು. ರಾಣಿ ಕಾರ್ಡನ್ನ ಪಕ್ಕದಲ್ಲಿಟ್ಟರೆ ಟೋಟಲ್ ಕಾರ್ಡ್ಗಳು ಎಷ್ಟು? 4. ಕ್ಲಿಯರ್ ಆಗಿದೆ? ಈಗ ನೆಕ್ಸ್ಟ್ ಇದು ಎಸ್ ಕಾರ್ಡ್ ಸಿಗೋದು ದಟ್ ಇಸ್ 1/4 ಆಯ್ತು. ನೆಕ್ಸ್ಟ್ ಇನ್ನೊಂದು ಏನ್ ಕೇಳಿದ್ರೆ ಈ 4 ಕಾರ್ಡಿನ ಗುಂಪಿನಲ್ಲಿ ರಾಣಿ ಸಿಗುವ ಸಂಭವನೀಯತೆ. ಅಪ್ಪ ನಾ ರಾಣಿ ಇದನ್ನ ತೆಗೆದಿಟ್ಟು ಬಿಟ್ಟೆ. ಈಗ ಮತ್ತೆ ಅದ್ರಾಗ ರಾಣಿನ ಹೊರಗೆ ರಾಣಿ ಸಿಗ್ತಾಳೆ ಇಲ್ಲ, ರಾಣಿ ಸಿಗಂಗಿಲ್ಲ. ಹಾಗಾದ್ರೆ ರಾಣಿನ ಸಿಗಂಗಿಲ್ಲ ಅಂದ್ರೆ ನಂಬರ್ ಆಫ್ ಸಿ ರಾಣಿ ಅದಾಳ ಇಲ್ಲ ಅಂದ್ರೆ ಏನ್ ಬರೀಬೇಕು? 0. ರಾಣಿ ಇಲ್ಲಾರ್ದ ರಾಣಿ ಹುಡ್ಕಕ್ ಹೋದೆ ಅಂದ್ರೆ ನಿಮ್ಗೆ ಪ್ರೊಬಾಬಿಲಿಟಿ ಆಫ್ ಅ ಸಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಸಿ ಡಿವೈಡೆಡ್ ಬೈ ನಂಬರ್ ಆಫ್ ಎಸ್. ರಾಣಿನೇ ಇಲ್ಲ ಅಂದ್ರೆ ನಂಬರ್ ಆಫ್ ರಾಣಿ 0 ಡಿವೈಡೆಡ್ ಬೈ ಒಟ್ಟು ಕಾರ್ಡ್ ಎಷ್ಟು? 4. 0/4 ಅಂದ್ರೆ ಎಷ್ಟು? ರಾಣಿ ಕಾರ್ಡನ್ನು ಪಕ್ಕದಲ್ಲಿಟ್ಟು ಮತ್ತೆ ರಾಣಿಯನ್ನು ಹುಡ್ಕಕ್ ಹೋದ್ರೆ ರಾಣಿ ಏನಾಗಲ್ಲ? ಸಿಗಲ್ಲ. ಕ್ಲಿಯರ್ ಆಗಿದೆ? ಈ ರೀತಿ ರಾಣಿ ಸಿಗುವ ಸಂಭವನೀಯತೆ 0, ಏಸ್ ಸಿಗುವ ಸಂಭವನೀಯತೆ 1/4, ರಾಣಿ ಸಿಗುವ ಸಂಭವನೀಯತೆ ಮುಂಚೆಕ್ಕ 1/5. ಕ್ಲಿಯರ್ ಆಗಿದೆ? ಈ ರೀತಿ ನೀವು ಎಷ್ಟೇ ಪ್ರಶ್ನೆ ಬಿಡಿಸ್ಬೇಕು? 15ನೇ ಪ್ರಶ್ನೆ ಬಿಡಿಸ್ಬೇಕು. ನೆಕ್ಸ್ಟ್ 16ನೇ ಪ್ರಶ್ನೆ ಬರ್ಕೋದು. 16ನೇ ಪ್ರಶ್ನೆ ಒಳಗೆ ಏನಂತಂದ್ರೆ 12 ದೋಷಪೂರಿತ ಪೆನ್ಗಳು ಆಕಸ್ಮಿಕವಾಗಿ 132 ಉತ್ತಮ ಪೆನ್ಗಳೊಂದಿಗೆ ಸೇರಿಕೊಂಡಿವೆ. ಅಂದ್ರೆ 132 ಉತ್ತಮ ಪೆನ್ ಅದಾವ. 132 ಉತ್ತಮ ಪೆನ್ ಅಂದ್ರೆ ಚಲೋ ಪೆನ್ ಅದಾವ. ಹಾಗಾದ್ರೆ ನಂಬರ್ ಆಫ್ ಉತ್ತಮ ಪೆನ್ ಅಂದ್ರೆ ಯು ಅಂದ್ರೆ ಉತ್ತಮ. ನಂಬರ್ ಆಫ್ ಉತ್ತಮ ಪೆನ್ 132. ನಂಬರ್ ಆಫ್ ದೋಷಪೂರಿತ ಅಂದ್ರೆ ಡಿ ಮೀನ್ಸ್ ದೋಷಪೂರಿತ. ನಂಬರ್ ಆಫ್ ದೋಷಪೂರಿತ ಪೆನ್ 12. ಅಂದ್ರೆ ಕೆಟ್ಟಂತ ಪೆನ್ 12, ಚಲೋ ಪೆನ್ 132. ಈತ ತಿಳಿಲ್ಲ. ಹಾಗಾದ್ರೆ ಈ ದೋಷಪೂರಿತ ಪೆನ್ಗಳು ಉತ್ತಮ ಪೆನ್ ಒಂದಿಗೆ ಸೇರ್ಕೊಂಡ್ಬಿಡ್ತಾವೆ. ಅವಾಗ ಟೋಟಲ್ ಪೆನ್ ಎಷ್ಟಾಗುತ್ತೆ? ನಂಬರ್ ಆಫ್ ಟೋಟಲ್ ಪೆನ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸಿಸ್ ಕೊಟ್ಟು ಎಷ್ಟಾಗುತ್ತೆ? 132 + 12 ಎಷ್ಟಪ್ಪ? 140. ಹಾಗಾದ್ರೆ ಒಂದು ಗುಂಪೊಳಗ 132 ಚಲೋ ಪೆನ್ ಅದು ಮತ್ತೆ 12 ಕೆಟ್ಟ ಪೆನ್ ಅದು ದೋಷಪೂರಿತ ಪೆನ್ ಅದು. ಈ 2 ಪೆನ್ ಮಿಕ್ಸ್ ಆಗ್ಬಿಟ್ಟಾವು. ಈಗ ಅದು ಮಿಕ್ಸ್ ಆದ್ಮೇಲೆ ನಮ್ಗೆ ಗೊತ್ತಾಗಲ್ಲ, ಮ್ಯಾಗ್ ನೋಡಿದ್ರೆ ಗೊತ್ತಾಗಲ್ಲ ಇದು ಯಾವ್ದು ಚಲೋ ಯಾವ್ದು ಕೆಟ್ಟಿದೆ. ಈಗ ನಾವು ಆ ಗ್ರೂಪ್ ಒಳಗೆ ಏನ್ ಮಾಡ್ತೇವೆ ಅಂದ್ರೆ ಒಂದು ಪೆನ್ ಅನ್ನ ತಗೊಂತೀವಿ. ಆ ಪೆನ್ ಅನ್ನ ತಗೊಂಡಾಗ ಆ ಪೆನ್ ಉತ್ತಮವಾಗಿರುವ ಸಂಭವನೀಯತೆ ಕಂಡುಹಿಡಿತಾರೆ. ಅಂದ್ರೆ ಪ್ರೊಬಾಬಿಲಿಟಿ ಆಫ್ ಉತ್ತಮ ಕೆಳಗೆ ಉತ್ತಮವಾಗಿರುವ ಸಂಭವನೀಯತೆ. ಪ್ರೊಬಾಬಿಲಿಟಿ ಆಫ್ ಉತ್ತಮ ಇಸ್ ಈಕ್ವಲ್ ಟು ನಂಬರ್ ಆಫ್ ಉತ್ತಮ ಪೆನ್ ಡಿವೈಡೆಡ್ ಬೈ ನಂಬರ್ ಆಫ್ ಟೋಟಲ್ ಪೆನ್. ಅವಾಗ ಏನಾಯ್ತು? ಪ್ರೊಬಾಬಿಲಿಟಿ ಆಫ್ ಉತ್ತಮ ಪೆನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಉತ್ತಮ ಪೆನ್ ಎಷ್ಟು? 132. ನಂಬರ್ ಆಫ್ ಟೋಟಲ್ ಪೆನ್ ಎಷ್ಟು?
144 ಕಟ್ತಾವ್ರಿ ಹೆಂಗ್ ಕಟ್ತಾವಪ್ಪ 4 ಮೂರ್ಲೆ 12 ಒಂದು ಉಳಿತು 4 ಮೂರ್ಲೆ ಎಷ್ಟು 12 ಮತ್ತೆ 4 ಮೂರ್ಲೆ 12 ಯಾವ್ದು ಉಳಿತು 4 ಆರ್ಲೆ 24 ಇದು ತಿಳಿಲ್ಲ ಈ ರೀತಿಯಾಗಿ ಪಿ ಆಫ್ ಉತ್ತಮ ಪೆನ್ನು ಇಸ್ ಈಕ್ವಲ್ ಟು 33 ಡಿವೈಡ್ ಬೈ 36 ಅಂತ ಇನ್ನು ಕಟ್ತೋಗುತ್ತೆ ಮೂರ್ಲೆ ಕಟ್ತೋಗುತ್ತೆ ಮೂರೊಂದೇ ಪ್ರೊಬ್ಯಾಬಿಲಿಟಿ ಆಫ್ ಉತ್ತಮ ಪೆನ್ನು ಇಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 12 ಆನ್ಸರ್ ಚೆಕ್ ಮಾಡ್ರಿ ಈಗ 16ನೇ ಪ್ರಶ್ನೆ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ 17ನೇ ಪ್ರಶ್ನೆ ಹೋಗೋಣ ಬರ್ಕೊ ನೆಕ್ಸ್ಟ್ 17ನೇ ಪ್ರಶ್ನೆ ಏನಿದೆ ಅಂದ್ರೆ 20 ಬಲ್ಬ್ಗಳ ಒಂದು ಗುಂಪಿದೆ ಅಂದ್ರೆ ಟೋಟಲ್ 20 ಬಲ್ಬ್ಗಳು ಅದಕ್ಕೆ n ಆಫ್ s ಎಷ್ಟು ಬರ್ತೀನಿ 20 ಆ 20 ಬಲ್ಬ್ಗಳ ಗುಂಪಿನಲ್ಲಿ 4 ಬಲ್ಬ್ಗಳು ದೋಷಪೂರಿತ ಆಗಿವೆ ಅದಕ್ಕೆ ನಂಬರ್ ಆಫ್ ದೋಷಪೂರಿತ ಬಲ್ಬ್ಗಳು 4 ಟೋಟಲ್ ಬಲ್ಬ್ಗಳು 20 ನಂಬರ್ ಆಫ್ ದೋಷಪೂರಿತ ಬಲ್ಬ್ಗಳು 4 20 ಬಲ್ಬ್ಗಳಲ್ಲಿ 4 ಬಲ್ಬ್ಗಳು ಕೆಟ್ಟಿದ್ರೆ 16 ಬಲ್ಬ್ಗಳು ಚಲೋ ಇರ್ತವೆ ಗೊತ್ತಾಗಲ್ಲ 20ರಾಗ 4 ಕಳೆದ್ರೆ 16 ಚಲೋ ಅದಾವ ಅಂದ್ರೆ ನಂಬರ್ ಆಫ್ ಉತ್ತಮ ಬಲ್ಬ್ಗಳು 16 ನಂಬರ್ ಆಫ್ ದೋಷಪೂರಿತ ಬಲ್ಬ್ಗಳು 4 ಟೋಟಲ್ ಬಲ್ಬ್ 16 ಪ್ಲಸ್ 4 ಎಷ್ಟು 20 ಅದರೊಳಗೆ ಎರಡು ಪ್ರಶ್ನೆ ಅದ ಏನಂದ್ರೆ ಈ ಒಟ್ಟು 20 ಬಲ್ಬ್ಗಳ ಗುಂಪಿನಲ್ಲಿ ಒಂದು ಬಲ್ಬ್ ಅನ್ನ ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿಕೊಂಡರೆ ಆ ಬಲ್ಬ್ ದೋಷಪೂರಿತವಾಗಿರುವ ಸಂಭವನೀಯತೆ ದೋಷಪೂರಿತ ಆಗಿರುವ ಸಂಭವನೀಯತೆ ಅಂದ್ರೆ ಏನು ಪ್ರೊಬ್ಯಾಬಿಲಿಟಿ ಆಫ್ ಡಿ ಕೇಳ ಆಗಿರದ ಅಂದಿದ್ದಂದ್ರ ಪ್ರೊಬ್ಯಾಬಿಲಿಟಿ ಆಫ್ ಡಿ ಡ್ಯಾಶ್ ಅಂತಿದ್ದೆ ನಾನು ಆಗಿರದ ಬಟ್ ಇಲ್ಲಿ ಆಗಿರುವ ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಡಿ probability of a d is equal to the number of d divided by number of s d means ದೋಷಪೂರಿತ ಆಗಿರುವ ಸಂಭವನೀಯತೆ is equal to ದೋಷಪೂರಿತ ಬಲ್ಬ್ಗಳು divided by ಒಟ್ಟು ಬಲ್ಬ್ಗಳು ಅವಾಗ probability of a ದೋಷಪೂರಿತ ಬಲ್ಬ್ಗಳ ಸಂಖ್ಯೆ is equal to number of ದೋಷಪೂರಿತ ಎಷ್ಟು 4 number of ಒಟ್ಟು ಬಲ್ಬ್ಗಳು ಎಷ್ಟು ಒಟ್ಟು ಬಲ್ಬ್ಗಳು 20 4 4 4 20 probability of a ದೋಷಪೂರಿತ ಬಲ್ಬ್ಗಳ ಸಂಖ್ಯೆ 1 divided by 5 ಈಗ 17ನೇ ಪ್ರಶ್ನೆ ಒಳಗೆ ಫಸ್ಟ್ ಕ್ವೆಶ್ಚನ್ ಕ್ಲಿಯರ್ ಆಗಿದೆ ಈಗ 20 ಬಲ್ಬ್ ಇದ್ದು ಟೋಟಲ್ ಹೌದಾ 20 ಬಲ್ಬ್ ಇದ್ದು 20 ಬಲ್ಬ್ ಒಳಗೆ ಒಂದು ಬಲ್ಬ್ ತೆಗೆದೆ ಅದು ಚಲೋ ಆಗಿದ್ರು ಅದು ಚಲೋ ಆಗಿಲ್ಲ ಅದು ಚಲೋದರಲ್ಲಿ ಕೆಟ್ಟದರಲ್ಲಿ ನಾವು ಸೈಡ್ ತೆಗೆದಿಟ್ಬಿಟ್ಟೆ ಚಲೋನರಲ್ಲಿ ಕೆಟ್ಟದರಲ್ಲಿ ಸೈಡ್ ತೆಗೆದಿಟ್ಬಿಡುದು ನಾನು ಆ ಗ್ರೂಪ್ ನಾದ್ರು ತಗೊಳ್ಳೋದು ಸೈಡ್ ತೆಗೆದಿಟ್ಬಿಡುದು ಸೈಡ್ ತೆಗೆದ್ಬಿಟ್ಟು ಇಟ್ಬಿಟ್ರ ಅವಾಗ ಒಟ್ಟು ಬಲ್ಬ್ಗಳ ಸಂಖ್ಯೆ ಚೇಂಜ್ ಆಗುತ್ತೆ ಅವಾಗ ನೋಡಿ ಏನಂದ್ರೆ ಅದು ಚಲೋನರ ಇರಲಿ ಕೆಟ್ಟದ್ದರ ಇರಲಿ ಆ ಗುಂಪಿನಿಂದ ಅದನ್ನ ಪ್ರತ್ಯೇಕಿಸಿದೆ ಆ ಗುಂಪನ್ನ ಅದು ಪ್ರತ್ಯೇಕಿಸಿಬಿಡೋದು ಅಂದ್ರೆ ಹೊರಗೆ ತೆಗೆದುಬಿಟ್ರ ಅವಾಗ ಟೋಟಲ್ ನಂಬರ್ ಆಫ್ ಬಲ್ಬ್ಸ್ ಚೇಂಜ್ ಆಗಿ n ಆಫ್ s 20 ಇದೆ ಸ್ಟಾರ್ಟ್ ಒಂದ್ ಕಡಿಮೆ ಆಯ್ತು ಯಾಕೆ ಒಂದು ಬಲ್ಬ್ ತೆಗೆದು ಹೊರಗೆ ತೆಗೆದು ಇಟ್ಟ ಮೇಲೆ n ಆಫ್ s 19 ಆಯ್ತು ಈಗ ನಮಗೆ ಏನ್ ಕೇಳಾರಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಡಿ ಡ್ಯಾಶ್ ಅಂದರೆ ಒಂದೇ ತಕ್ಕರ ದೋಷಪೂರಿತ ಆಗಿರುವ ಎರಡನೇದು ಏನ್ ಕೇಳಾರಂದ್ರೆ ದೋಷಪೂರಿತ ಆಗಿರದ ಅಂದ್ರ ದೋಷಪೂರಿತ ಆಗಿರುವ ಅಂದ್ರ ಪ್ರೊಬ್ಯಾಬಿಲಿಟಿ ಆಫ್ ಡಿ ದೋಷಪೂರಿತ ಆಗಿರದ ಅಂದ್ರ ಪ್ರೊಬ್ಯಾಬಿಲಿಟಿ ಆಫ್ ಡಿ ಡ್ಯಾಶ್ ಫಾರ್ಮುಲಾ ಏನು 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಡಿ ಇದು ಪೂರಕ ಘಟನೆಯ ಸಂಭವನೀಯತೆ ಸೂತ್ರ ಇದು ಪ್ರೊಬ್ಯಾಬಿಲಿಟಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಇ ಹೇಳಿದ್ನಲ್ಲ ಹಂಗ ಪ್ರೊಬ್ಯಾಬಿಲಿಟಿ ಆಫ್ ಡಿ ಡ್ಯಾಶ್ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಡಿ ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಡಿ ಡ್ಯಾಶ್ ಇಸ್ ಈಕ್ವಲ್ ಟು 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಡಿ ಅಂದ್ರೆ ಏನು n ಆಫ್ ಡಿ ಡಿವೈಡೆಡ್ ಬೈ n ಆಫ್ s ತಿಳಿದಲ್ಲ ಈಗ ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಡಿ ಡ್ಯಾಶ್ ಇಸ್ ಈಕ್ವಲ್ ಟು 1 ಮೈನಸ್ ನಂಬರ್ ಆಫ್ ದೋಷಪೂರಿತ ಬಲ್ಬ್ಗಳು ಎಷ್ಟು ಅದಾವು 4 ಅದಾವು ಒಂದು ಹೊರಗೆ ತೆಗೆದಿತ್ತಲ್ಲ ಅದು ಹೊರಗೆ ತೆಗೆದಿದ್ದು ದೋಷಪೂರಿತ ಆಗಿಲ್ಲಾರ್ದ ಚಲೋದಂತ ತಗೊಂಡ್ಬಿಡ್ರಿ ಚಲೋ ಹೊರಗೆ ತೆಗ್ದಾನ ಹಾಗಂದ್ರೆ ದೋಷಪೂರಿತ ಬಲ್ಬ್ಗಳು ಎಷ್ಟಿದೆ n ಆಫ್ ಡಿ ಎಷ್ಟಿದೆ 4 ನೋಡ್ರ 1 ಮೈನಸ್ ಪಿ ಆಫ್ ಡಿ 1 ಮೈನಸ್ ಪಿ ಆಫ್ ಡಿ ಅಂದ್ರೆ ಏನು n ಆಫ್ ಡಿ ಡಿವೈಡೆಡ್ ಬೈ n ಆಫ್ s 1 ಗೆ 1 ಮೈನಸ್ ಮೈನಸ್ n ಆಫ್ ಡಿ ಅಂದ್ರೆ ಎಷ್ಟು 4 n ಆಫ್ s ಅನ್ನ 20 ಬರಿಬೇಡ್ರಿ ಎಷ್ಟು ಬರಿ 19 ಬರಿ ಅಂದ್ರೆ 4 ಡಿವೈಡೆಡ್ ಬೈ 19 4 ಡಿವೈಡೆಡ್ ಬೈ ಎಷ್ಟು 19 ಇನ್ನು ಸಾಲ್ವ್ ಮಾಡಿ ಪ್ರೊಬ್ಯಾಬಿಲಿಟಿ ಆಫ್ ಡಿ ಡ್ಯಾಶ್ ಇಸ್ ಈಕ್ವಲ್ ಟು 19 ರ 4 ಕಳೆಯಿರಿ 15 ಡಿವೈಡೆಡ್ ಬೈ 19 ಹೆಂಗ್ ಬಂತು 19 ರ 4 ಕಳೆದ್ರೆ 15 ಡಿವೈಡೆಡ್ ಬೈ 19
ಇದು ದೋಷಪೂರಿತ ಆಗಿರದ ಡ್ಯಾಶ್ ಅಂತ ಬರ್ತದೆ, ದೋಷಪೂರಿತ ಆಗಿರದ. ಕ್ಲಿಯರ್ ಆಗಿದೆ? ಬರ್ಕೊ 18ನೇ ಪ್ರಶ್ನೆ. 18ನೇ ಪ್ರಶ್ನೆ ಏನಿದೆ ಅಂದ್ರೆ, ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 90ರವರೆಗಿನ ಸಂಖ್ಯೆಗಳು ನಮೂದಾಗಿರುವ 90 ಬಿಲ್ಲಿಗಳು. ಅಂದ್ರೆ 1 2 3 4 5 6 7 8 ಎಲ್ಲಾ ನಂಬರ್ ಇರುವಂತ 90 ಬಿಲ್ಲಿಗಳು. ಅದಕ್ಕೆ n ಆಫ್ s ಎಷ್ಟಾಗಿತ್ತು? 90. ನಮಗೂ 1 2 3 4 5 6 7 8 ಅಪ್ ಟು 90 ತನಕ ನಂಬರ್ ಬರ್ತದೆ ಅಂದ್ರೆ ಟೋಟಲ್ ಎಷ್ಟು ನಂಬರ್ ಅದ ಅಂದ್ರೆ ಕಾಮನ್ ಸೆನ್ಸ್ ಅಲ್ಲಿ ಎಷ್ಟು ನಂಬರ್ಸ್ ಅದ? 1 ರಿಂದ 90 ಅಂದ್ರೆ 90 ನಂಬರ್ ಅದ. ಈಗ ಏನ್ ಮಾಡೋಣ ಅಂದ್ರೆ, ಆ ಟೋಟಲ್ ಏನ್ ಟೋಕನ್ಸ್ ಅಥವಾ ಬಿಲ್ಲೆಗಳು ಇರ್ತಾವಲ್ಲ, ಆ ಬಿಲ್ ಒಳಗೆ ನಾವೇನ್ ಮಾಡ್ತೀವಿ ಅಂದ್ರೆ ಯಾದೃಚ್ಛಿಕವಾಗಿ ಕೈ ಹಾಕಿ ನೋಡ್ಲಾರ್ದನ ಏನ್ ಮಾಡ್ತೇವೆ ಅಂದ್ರೆ ಒಂದು ಬಿಲ್ ಅನ್ನ ತೆಗಿತೀವಿ. ಆ ಬಿಲ್ 2 ಅಂಕಿಯ ಸಂಖ್ಯೆ ಆಗಿರೋ ಸಂಭವನೀಯತೆ ಅಂದ್ರೆ 2 ಡಿಜಿಟ್ ನಂಬರ್ ಆಗಿರ್ಬೇಕು. 2 ಡಿಜಿಟ್ ನಂಬರ್ ಆಗಿರುವಂತಹ ಸಂಭವನೀಯತೆಯನ್ನು ಕಂಡುಹಿಡಿದ್ರೆ, ಹಂಗಂದ್ರೆ 2 ಡಿಜಿಟ್ ನಂಬರ್ ಸ್ಟಾರ್ಟ್ ಆಗೋದೇ ಎಲ್ಲಿಂತ ಹೇಳ್ರಿ? 10. ಯಾಕೆ ಹೇಳ್ರಿ? 1 2 3 4 5 6 7 8 9 ತನಕ 1 ಅಂಕಿಯ ಸಂಖ್ಯೆ ಇದು. 9 ಆದ್ಮೇಲೆ ಏನ್ ಬರ್ತೈತಿ? 10. 10 ಅನ್ನೋದು ಏನಿದೆ? 2 ಅಂಕಿಯ ಸಂಖ್ಯೆ. 2 ಅಂಕಿಯ ಸಂಖ್ಯೆ ಸ್ಟಾರ್ಟ್ ಆಗೋದು 10 ರಿಂದ. ದಟ್ ಇಸ್ ಎ. ಅಂದ್ರೆ ಎ ಅಂತ ಕರಿತೀನಿ ನಾನು. ಅಂದ್ರೆ ಎ ಅಂದ್ರೆ 2 ಅಂಕಿಯ ಸಂಖ್ಯೆ ಸ್ಟಾರ್ಟ್ ಆಗೋದು 10 ರಿಂದ 11 12 13 ಅಪ್ ಟು ಎಲ್ಲಿ ಮಟ್ಟ ಹೋಗುತ್ತಿದೆ? 90 ತನಕ ಹೋಗುತ್ತಿದೆ. ಹೌದಾ? ಹಾಗಂದ್ರೆ ಎ ಅಂದ್ರೆ ಏನು? 2 ಅಂಕಿಯ ಸಂಖ್ಯೆ. ಅವು ಯಾವ? 10 11 12 13 14 15 16 ಅಪ್ ಟು ಎಲ್ಲಿ ಮಟ್ಟ? 90 ತನಕ. ಬಟ್ ಉಳಿಕಿದ್ದು 1 ರಿಂದ 9 ತನಕ ಅದಲ್ಲ 1 ಅಂಕಿ ಸಂಖ್ಯೆ. ಒಂದು ಬರಿಬಾರ್ದು, 2 ಅಂಕಿ ಸಂಖ್ಯೆ. ಈಗ ನಾವೇನ್ ಮಾಡ್ಬೇಕಂದ್ರೆ ಎ ಯಾಕಂದ್ರೆ ಬರ್ದೇವಪ್ಪ ನಾವು ಎ ಒಳಗಿರುವಂತಹ ಟೋಟಲ್ ಎಲಿಮೆಂಟ್ಸ್ ಎಷ್ಟು ಅದಾವ ಅಂತ ಬರಿಬೇಕು. ನನ್ನ ಮಾತು ಅರ್ಥ ಮಾಡ್ತಾರೆ. 11 ರಿಂದ ಹಿಡಿದು 90 ತನಕ, 11 ರಿಂದ ಹಿಡಿದು 90 ತನಕ ಅಂದ್ರೆ 80 ಸಂಖ್ಯೆ ಬರ್ತದೆ. ಯಾಕಂದ್ರೆ 1 ರಿಂದ 90 ಅಂದ್ರೆ 90. 1 ರಿಂದ 90 ಅಂದ್ರೆ 90 ಸಂಖ್ಯೆ ಅದ. ಈಗ 11 ರಿಂದ ಎಣಿಸಿದ್ರೆ 80 ಸಂಖ್ಯೆ. 11 ರಿಂದ 90 ತನಕ 80 ಪ್ಲಸ್ ಇದೊಂದು 10 ಬಂತಂದ್ರೆ ಸುದ್ದಿ ಎಷ್ಟಾಗ್ತದೆ? 81. 81 ಯಾಕೆ ಬಂದು ಇಲ್ಲಿಂದ ಹಿಡಿದು ಇಲ್ಲಿ ತನಕ 80 ಸಂಖ್ಯೆ ಅದಾವು. 80 ಪ್ಲಸ್ ಇದೊಂದು 10, 81 ಎಷ್ಟು? 81. ಅಥವಾ ನೀವೇನ್ ಮಾಡ್ಬೇಕಂದ್ರ ಸಮಾಂತರ ಶ್ರೇಣಿ ಗೊತ್ತಿಲ್ಲ? ಸಮಾಂತರ ಶ್ರೇಣಿ ನಿಮ್ಗೆ ಇದು ಡೈರೆಕ್ಟ್ ಬರ್ದಿದ್ದು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೀವು ಏನ್ ಮಾಡ್ಬೋದು? ಎ ಮೊದಲ ಪದ ಎ ಮತ್ತು ಕೊನೆಯ ಪದ ಎನ್ ಎ ಮತ್ತ ಡಿ. ಡಿ ಅಂದ್ರೆ ಎಷ್ಟು? 13 12 ಕಳೆದ್ರೆ 1, 12 11 ಕಳೆದ್ರೆ 1. ಸಮಾಂತರ ಶ್ರೇಣಿ ಸೂತ್ರ ಯಾವ್ದು? ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಫಾರ್ಮುಲಾ ಹಾಕೊಂಡು n ಕಂಡು ಹಿಡೀರಿ ನೀವು. n ಎಷ್ಟು ಬರ್ತೈತಿ? 81. ಅರ್ಥ ಆಗದಲ್ಲ? ಅಷ್ಟೆಲ್ಲ ಕಂಕಣ ಸೂತ್ರ ಮೇಲೆ ಹೋಗ್ಬಾರ್ದು. ಅಂದ್ರೆ ಡೈರೆಕ್ಟ್ 10 ರಿಂದ 11 ಡೈರೆಕ್ಟ್ ನಂಬರ್ ಎಣಿಸ್ಬಿಡ್ರಿ. 11 ರಿಂದ 90 ಅಂದ್ರೆ 80 ಸಂಖ್ಯೆ ಪ್ಲಸ್ ಇದೊಂದು ಸಂಖ್ಯೆ ಎಷ್ಟು? 81. ಕ್ಲಿಯರ್ ಆಗ್ಯದಲ್ಲ? 81. ಇಲ್ಲಾಂದ್ರೆ ನೀವು ಎನ್ ಸೂತ್ರ ಹಾಕಿದ್ರೆ ನೀವು ಅದು ಸಿಗುತ್ತೆ, ನಿಮ್ಗೆ n ಸಿಗುತ್ತೆ. n ಅಂದ್ರೆ ಏನು? ಪದಗಳ ಸಂಖ್ಯೆ. ಅರ್ಥ ಆಗದಲ್ಲ? ಅವೆಲ್ಲ ಎ ಗೊತ್ತಿರ್ತೈತಿ, ಎನ್ ಗೊತ್ತಿರ್ತೈತಿ, ಡಿ ಗೊತ್ತಿರ್ತೈತಿ. n ಕಂಡು ಹಿಡಿದ್ರೆ 81 ಸಿಗುತ್ತೆ. ಈಗ n ಆಫ್ ಎ ಅಂದ್ರೆ 81. ಇದರ 81 ಸಂಖ್ಯೆ ಅದು. 81 ಸಂಖ್ಯೆ ಯಾವ ಸಂಖ್ಯೆ? 2 ಅಂಕಿಯ ಸಂಖ್ಯೆ, 2 ಡಿಜಿಟ್ ನಂಬರ್. ಈಗ ನಾವೇನ್ ಮಾಡ್ತೀವಿ? ಅದರ ಪ್ರೊಬಬಿಲಿಟಿ ಫೈಂಡ್ ಔಟ್ ಮಾಡಬೇಕು. ಪ್ರೊಬಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು n ಆಫ್ ಎ ಡಿವೈಡೆಡ್ ಬೈ n ಆಫ್ s. ಪ್ರೊಬಬಿಲಿಟಿ ಆಫ್ 2 ಅಂಕಿಯ ಸಂಖ್ಯೆ 2 ಡಿಜಿಟ್ ನಂಬರ್ ಇಸ್ ಈಕ್ವಲ್ ಟು 2 ಡಿಜಿಟ್ ನಂಬರ್ಸ್ ಎಷ್ಟು ಅದಾವು? 81. ಟೋಟಲ್ ನಂಬರ್ಸ್ ಎಷ್ಟು ಅದಾವು? 90. ಕ್ಯಾನ್ಸಲೇಷನ್ ಮಾಡ್ರಿ. 9 81 9 90. Probability of a 2 digit number is equal to 9 divided by 10. ಕ್ಲಿಯರ್ ಆಗಿದೆ? 9 ಡಿವೈಡೆಡ್ ಬೈ 10 ಇದು 2 ಅಂಕಿಯ ಸಂಖ್ಯೆ ಸಿಗುವಂತಹ ಸಂಭವನೀಯತೆ. ನೆಕ್ಸ್ಟ್ ಪೂರ್ಣ ವರ್ಗ ಸಂಖ್ಯೆ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಬಗ್ಗೆ. ಇದರೊಳಗಿರುವಂತಹ ಸ್ಕ್ವೇರ್ ನಂಬರ್ಸ್ ಯಾವ? ಒಂದು ವರ್ಗ ಸಂಖ್ಯೆಗಳು ಯಾವ? 1 ಅನ್ನೋದು ಒಂದು ವರ್ಗ ಸಂಖ್ಯೆನ. ಯಾಕೆ? 1 1 1 ಮತ್ತೆ 2 2 4 3 3 9 ನೆನಪೈತೆ? 4 4 16 5 5 25 6 6 36 7 7 49 8 8 64 9 81. ಈಗ 10 100 ಬರಂಗಿಲ್ಲ. ಯಾಕೆ? 90 ಅಷ್ಟೇ ಹೌದಲ್ಲ? ಹಾಗಾದ್ರೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ 1 4 9 16 25 36 49 64 81 ಇವು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಹಾಗಾದ್ರೆ ನಂಬರ್ ಆಫ್ ಬಿ ಎಷ್ಟು ಅದ ನೋಡ್ರಿ? ಎಲಿಮೆಂಟ್ಸ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಎಷ್ಟು? 1 ರಿಂದ 90 ರೊಳಗೆ ಒಟ್ಟು ಪೂರ್ಣ ವರ್ಗ ಸಂಖ್ಯೆಗಳು 9 ಅದಾವ. 1 2 3 4 5 6 7 8 9 ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದ್ರೆ ಗೊತ್ತಾಗುತ್ತಲ್ಲ. ನೆಕ್ಸ್ಟ್ ಪ್ರೊಬಬಿಲಿಟಿ ಆಫ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಡಿವೈಡೆಡ್ ಬೈ ನಂಬರ್ ಆಫ್ ಟೋಟಲ್ ನಂಬರ್ಸ್. ಪ್ರೊಬಬಿಲಿಟಿ ಆಫ್ ಅ ಪೂರ್ಣ ವರ್ಗ ಸಂಖ್ಯೆ ಇಸ್ ಈಕ್ವಲ್ ಟು ನಂಬರ್ ಆಫ್ ಪೂರ್ಣ ವರ್ಗ ಸಂಖ್ಯೆಗಳು 9 ಅದಾವು ಮತ್ತು ಒಟ್ಟು ಸಂಖ್ಯೆಗಳು 90 ಅದಾವು. 9 90 ಪ್ರೊಬಬಿಲಿಟಿ ಆಫ್ ಅ ಪೂರ್ಣ ವರ್ಗ ಸಂಖ್ಯೆ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 10. ಈಸಿ ಐತಲ್ಲ? ಲಾಸ್ಟ್ 5 ರಿಂದ ಭಾಗ ಹೋಗುವ ಸಂಖ್ಯೆ ಅಂದ್ರೆ 5ರ ಬಗ್ಗೆ. 5 ರಿಂದ ಭಾಗ ಹೋಗುವ ಸಂಖ್ಯೆ ಅಂದ್ರೆ 5ರ ಬಗ್ಗೆ. ಹಾಗಾದ್ರೆ 5ರ ಬಗ್ಗೆ 1 ಇಲ್ಲ 2 ಇಲ್ಲ 3 ಇಲ್ಲ 4 ಇಲ್ಲ ಡೈರೆಕ್ಟ್ 5 ಇದೆ.
5ರ ಮಗ್ಗಿಗೆ ಭಾಗವಾಗುವಂತಹ ಮೊದಲ ಸಂಖ್ಯೆ 5. ಅದಾದ್ಮೇಲೆ 5ರ ಮಗ್ಗಿ 5 1 5 5 2 10 5 3 15. ಅರ್ಥ ಆಗದಲ್ಲ? 5 ನಾಲ್ಕಲ್ಲಿ 20 5 5 25 ಹಂಗ ಬರ್ಕೋತ ಇಲ್ಲಿ ಮಾಡ್ಬೇಕು. 5 5 18 90 ತಿಳಿಲ್ಲ. ಹಾಗಾದ್ರೆ ನಾನು ಮಾತ್ರ ಅರ್ಥ ಮಾಡ್ಕೊರಿ, ಕಾಮನ್ ಸೆನ್ಸ್ ಐತಿ. 5 1 5 5 2 10 5 3 15 5 4 25 5 25 5 6 30 5 35 5 45 45 50 5 11 55 5 12 60 ಹಂಗ ಬರ್ಕೊಂತ 5 18 90 ಬಂದು ನಿಂದ್ರಾತದ. 5 18 ಬಂದು ನಿಂದ್ರಾತೇನು? ಎನ್ ಆಫ್ ಸಿ ಎಷ್ಟು ಬರ್ತೈತಿ? 18 ಬರ್ತದೆ. ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದ್ರೆ ನೀವು ಏನು ಹಾಕೊಂಡ್ಬಂದ್ರೆ ಎ ಅಂದ್ರೆ 5 ಮೊದಲ ಪದ, ಎ ಅಂದ್ರೆ ಎಷ್ಟು? 5. ಡಿ ಅಂದ್ರೆ ಯಾವ ವ್ಯತ್ಯಾಸ? ಸಾಮಾನ್ಯ ವ್ಯತ್ಯಾಸ. 15 10 5 10 5 5. ಮತ್ತ ಪದಗಳ ಸಂಖ್ಯೆ ಕಂಡುಹಿಡಿಬೇಕು, ಎನ್ ಅನ್ನ ಕಂಡುಹಿಡಿಬೇಕು. ಅದನ್ನ 18 ಬಂದಲ್ಲ, ಈ ಬಾಳ ಮಂದಿ 18 ಬಂದಿದ್ದು ಹೆಂಗ್ ಬರ್ದವ್ರೆ 18 ಅಂತ. ಈಗ 18 ಅಂದ್ರೆ ಅದೇನು ಪದಗಳ ಸಂಖ್ಯೆ ಎನ್ ಅದು ನಾವು ಕಂಡುಹಿಡಿಬೇಕು. ಮತ್ತೆ ಎ ಅಂದ್ರೆ 5, ಡಿ ಅಂದ್ರೆ 5, ಕೊನೆಯ ಪದ ಎ ಎನ್ ಎಷ್ಟು? 95 ಮಧ್ಯೆ ಐತಿಲ್ಲ? 95 ಮಧ್ಯೆ ಐತಿ. ಹಂಗಂದ್ರೆ 90 ಎ ಎನ್. ಹಾಗಾದ್ರೆ ಎ ಎನ್ ಇಸ್ ಈಕ್ವಲ್ ಟು a plus n minus 1 into d. ಈ ಫಾರ್ಮುಲಾ ನೀವು ಹಾಕಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ತೋರಿ a ನಂತರ 90 is equal to 5 plus n minus 1. d ಅಂದ್ರೆ ಎಷ್ಟು? 5. 90 1 ಪ್ಲಸ್ 5 ಈ ಕಡೆ ಏನಾಗುತ್ತೆ? ಮೈನಸ್ 5. ಆ ಕಡೆ n minus 1 into 5. 90 ರ 5 ಕಳೆದ್ರೆ ಎಷ್ಟು? 85 into 5 ಇದೇನಾಗುತ್ತೆ? ಡಿವೈಡ್ ಬೈ 5 n minus 1. 5 1 5 5 1 5 3 ಉಳಿತು 5 1 17 is equal to n minus 1. ಮೈನಸ್ 1 ಈ ಕಡೆ ಬಂದಿನಾತು ಪ್ಲಸ್ 1. n is equal to ಎಷ್ಟಾಗುತ್ತೆ? ಬಟ್ ಇಷ್ಟೆಲ್ಲ ಮಾಡುವಂತ ಅವಶ್ಯಕತೆ ಇಲ್ಲ. ಇದನ್ನ ಮಾಡಬೇಡ್ರಿ, ಇದು ವೇಸ್ಟ್ ಇದು. ಬಟ್ ನಾನು ನಿಮಗೆ ಕನ್ಫರ್ಮೇಶನ್ ಕೊಡಾತೀನಿ. n ಅಂದ್ರೆ ಎಷ್ಟು? 18. ಬಟ್ ಇದು ಉಪಯೋಗ ಇಲ್ಲ, ಇದು ಮಾಡಕ್ ಹೋಗ್ಬೇಡಿ, ಡೈರೆಕ್ಟ್ ಬರ್ಬಿಡ್ರಿ. 5 1 5 5 2 10 5 3 15 5 4 20 5 5 25 5 6 30 ಹಂಗ ಬರ್ಕೊಂಡು ಹೋದಾಗ 5 18 90 ಬರ್ತದೆ. If it is a 5 18 90, then number of elements that is 18. ಈಗ probability ಕಂಡುಹಿಡಿದು ಬಹಳ ಈಸಿ. ಏನು? probability of 5ರ ಮಗ್ಗಿ is equal to number of 5ರ ಮಗ್ಗಿ divided by number of total ಸಂಖ್ಯೆ. probability of c is equal to 5ರಿಂದ ಭಾಗವಾಗುವ ಸಂಖ್ಯೆ ಎಷ್ಟು? n of c 18. ಟೋಟಲ್ ಸಂಖ್ಯೆ ಎಷ್ಟು? 90. ಕಡ್ತಾ ಹೋಗುತ್ತಾ? ಸ್ಟಾರ್ಟಿಂಗ್ 9 18 9 90 ಮತ್ತೆ 2 probability of c is equal to 1 divided by 5. ಈಸಿ ಇದಲ್ಲ? ಇದು ತಿಳಿಯಿಲ್ಲ? ಇದನ್ನ ಬೇಕಾದ್ರೆ ನೀವು ಸಾಲ್ವ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ 19ನೇ ಪ್ರಶ್ನೆ ಹೋಗೋಣ. 19ನೇ ಪ್ರಶ್ನೆ. ಈ ಪ್ರಶ್ನೆ ಒಳಗೆ ಏನಿದೆ ಅಂದ್ರೆ, ಒಂದು ಮಗುವಿನ ಕೈಯಲ್ಲಿ ಒಂದು ದಾಳವಿದೆ. ದಾಳದಲ್ಲಿ ಎಷ್ಟು ಮಖಗಳಿರ್ತಾವೆ? ಒಟ್ಟು 6 ಮಖಗಳಿರ್ತವೆ. ಆ 6 ಮಖಗಳನ್ನ ಕೊಟ್ಟಂಗೆ ಒಂದು ಎ ಬಿ ಸಿ ಡಿ ಇ ಮತ್ತು ಎ. ನಾನು ಮಾತಾಡ್ತಾ ಮಾಡ್ಕೊರಿ. ಎ ಎಂಬ ಮಖ 2 ಸರಿ ಇದೆ. ಎ ಮತ್ತು ಎ 2 ಸರಿ ಬರ್ತದೆ ಅಂತ ತಿಳ್ಕೊಬೇಡ್ರಿ. ಎ ಯಾಕೆ 2 ಸರಿ ಬರ್ತದೆ ಅಂದ್ರೆ ಆ ದಾಳದಲ್ಲೇ ಎ 2 ಸರಿ ರಿಪೀಟ್ ಆಗೈತೆ. 2 ಸರಿ 2 ಮಖದಾಗ ಬರೀ ಏನೇ ಐತಿ, ಉಳಿದೆಲ್ಲವೂ ಬಿ ಸಿ ಡಿ ಇ ಅಂತೈತಿ. ಏನೇ ಅಲ್ಲಿ ಒಂದು ದಾಳದಲ್ಲಿ ಒಟ್ಟು ಎಷ್ಟು ಮಖಗಳು? 6 ಮಖಗಳು. ಎನ್ ಆಫ್ ಎಸ್ ಎಷ್ಟು? 6. ಇದ್ರಾಗ ನೀವು ಎಲಿಮೆಂಟ್ಸ್ ಎಷ್ಟು? 1 2 3 4 5 6 ಎಲಿಮೆಂಟ್ಸ್ ಅಲ್ಲ. ಅದಕ್ಕೆ ನಂಬರ್ ಆಫ್ ಎಸ್ ಎಷ್ಟು? 6. ಕ್ವಶನ್ ಏನ್ ಕೇಳೋಣ? ಎ ಬೀಳುವ ಸಂಭವನೀಯತೆ ಕೇಳ. ಹಾಗಾದ್ರೆ ಎ ಬೀಳುವ ಸಂಭವನೀಯತೆ ಬೇಕಂದ್ರೆ ನಾವು ಫಸ್ಟ್ ಎನ್ ಆಫ್ ಎ ಹುಡುಕ್ಬೇಕು. ಎ 2 ಸರಿ ಬಂದಿದ್ದಾರೆ, ಎ 2 ಸರಿ ಬಂದಿದ್ದಾರೆ. ಎನ್ ಆಫ್ ಎ ಎಷ್ಟು? 2. ಎನ್ ಆಫ್ ಎ 2 ಸಿಕ್ತಂದ್ರೆ ಪಿ ಆಫ್ ಎ ಕಂಡುಹಿಡಿಬೇಕು. ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ನ ಬೆಲೆ ಎಷ್ಟು? 2. ಎನ್ ಆಫ್ ಎಸ್ ನ ಬೆಲೆ ಎಷ್ಟು? 6. 2 1 2 3 ಅವಾಗ ಪಿ ಆಫ್ ಎ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ? 1 ಡಿವೈಡೆಡ್ ಬೈ 3. ಈಸಿ ಇದಲ್ಲ? ನೆಕ್ಸ್ಟ್ ಡಿ ಬೀಳುವ ಸಂಭವನೀಯತೆ ಅಲ್ಪ. ಡಿ ಎಷ್ಟು ಸರಿ ಬಂದಿದ್ದಾರೆ? 1 ಸರಿ. ಹಂಗಾಗಿ ಎನ್ ಆಫ್ ಡಿ 1. ಎನ್ ಆಫ್ ಡಿ 1 ಅವಾಗ probability of a d is equal to number of d divided by number of s. probability of a d is equal to number of d 1, number of sample space r 1 by 6. ಇದಾದ ಈಗ 19ನೇ ಪ್ರಶ್ನೆ ಮುಗಿತು. ನೆಕ್ಸ್ಟ್ 20ನೇ ಪ್ರಶ್ನೆ ಬರ್ಕೊ. 20ನೇ ಪ್ರಶ್ನೆ. 20ನೇ ಪ್ರಶ್ನೆ ಏನಿದೆ ಅಂದ್ರೆ, ಒಂದು ಆಯತಾಕಾರವಾಗಿ ಒಂದು ವಿಸ್ತೀರ್ಣ ಕೊಟ್ಟನ. ಆ ಆಯತಾಕಾರದಲ್ಲಿ ಉದ್ದ ಅಗಲಗಳು ಎಷ್ಟಿದೆ? 3 ಮೀಟರ್ ಮತ್ತು 2 ಮೀಟರ್. ಈ ಒಟ್ಟು ವಿಸ್ತೀರ್ಣದಲ್ಲಿ ಏನಂದ್ರೆ ಆಯತಾಕಾರದ ವಿಸ್ತೀರ್ಣ. ಇದಕ್ಕೆ ನಾವು ಒಟ್ಟು ವಿಸ್ತೀರ್ಣ ಅಂತ ಹೇಳ್ತೀವಿ. ಅದಕ್ಕೆ ನಾವು ಏನ್ ಬರ್ತದೆ ಅಂದ್ರೆ ಎನ್ ಆಫ್ ಎಸ್ ಒಳಗೆ ಆಯತದ ವಿಸ್ತೀರ್ಣ ಅಂದ್ರೆ ಟೋಟಲ್ ವಿಸ್ತೀರ್ಣ.
ಏನಾದ್ರೆ ದೊಡ್ಡದಾದ್ರೆ ಇದ್ರಾಗ ಆಯತ ಮತ್ತು ವೃತ್ತಗಳಲ್ಲಿ ದೊಡ್ಡ ವಿಸ್ತೀರ್ಣ ಯಾವ್ದು ಆಯ್ತದಲ್ಲ, ಯಾಕಂದ್ರೆ ಆಯತದೊಳಗಡೆ ವೃತ್ತ ಐತಿ. ಅಂದ್ರೆ ವೃತ್ತ ಅಂದ್ರೆ ಇದು ಚಿಕ್ಕ ಭಾಗ, ಆಯತ ಅಂದ್ರೆ ದೊಡ್ಡ ಭಾಗ. ಅದಕ್ಕೆ ದೊಡ್ಡ ಭಾಗ ಇರುವುದರಿಂದ ಇದಕ್ಕೆ ಏನ್ ಕರಿತೀನಿ, ಎನ್ ಆಫ್ ಎಸ್ ಅನ್ನ ಆಯತದ ವಿಸ್ತೀರ್ಣ, ಮತ್ತು ಅದರೊಳಗೆ ಒಂದು ಚಿಕ್ಕ ಭಾಗವಾದದ್ದು ವೃತ್ತ. ಆ ವೃತ್ತಕ್ಕೆ ನಾವೇನ್ ಕರಿತೀವಿ, ಎನ್ ಆಫ್ ಸಿ ಅಂತ ಕರಿತೀವಿ. ಎನ್ ಆಫ್ ಸಿ ಅಂದ್ರೆ ವೃತ್ತದ ವಿಸ್ತೀರ್ಣ, ಮತ್ತೆ ಒಟ್ಟು ವಿಸ್ತೀರ್ಣ ಅಂದ್ರೆ ಆಯತದ ವಿಸ್ತೀರ್ಣ. ಹಾಗಾದ್ರೆ ಆಯತದ ವಿಸ್ತೀರ್ಣದಲ್ಲಿ ಉದ್ದ 3 ಮೀಟರ್, ಅಗಲ ಎಷ್ಟು ಮೀಟರ್? 2 ಮೀಟರ್. ಈ ಒಟ್ಟು ವಿಸ್ತೀರ್ಣದಲ್ಲಿ ಒಂದು ವೃತ್ತ ಇದೆ. ಒಬ್ಬರೇ ಮಾಡ್ತಾರೆ ಅಂದ್ರೆ ಒಂದು ದಾಳವನ್ನ ಈ ಆಯತದಲ್ಲಿ ಎಸೆದಾಗ, ಒಂದು ದಾಳವನ್ನ ಈ ಆಯತದಲ್ಲಿ ಎಸೆದಾಗ ಅದು ವೃತ್ತದ ಒಳಗೂ ಬೀಳ್ಬೋದು ಅಥವಾ ವೃತ್ತ ಬಿಟ್ಟು ಹೊರಗೂ ಬೀಳ್ಬೋದು. ಅಂದ್ರೆ ಈ ಭಾಗದಲ್ಲಿ ಅಂದ್ರೆ ವೃತ್ತದೊಳಗೆ ಬಿತ್ತಂದ್ರ ಪ್ರೊಬಾಬಿಲಿಟಿ ಆಫ್ ಅ ಸಿ, ಯಾಕೆ ಪ್ರೊಬಾಬಿಲಿಟಿ ಆಫ್ ಅ ಸರ್ಕಲ್. ಸಿ ಮೀನ್ಸ್ ಸರ್ಕಲ್. ವೃತ್ತದೊಳಗೆ ಬಿತ್ತಂದ್ರ ಪ್ರೊಬಾಬಿಲಿಟಿ ಆಫ್ ಅ ಸರ್ಕಲ್. ವೃತ್ತ ಬಿಟ್ಟು ಬಿತ್ತಂದ್ರ ಪ್ರೊಬಾಬಿಲಿಟಿ ಆಫ್ ಅ ಸಿ ಡ್ಯಾಶ್, ಅಂದ್ರೆ ವೃತ್ತವನ್ನು ಬಿಟ್ಟು ಪ್ರೊಬಾಬಿಲಿಟಿ ಆಫ್ ಅ ಸಿ ಡ್ಯಾಶ್, ವೃತ್ತ ಅಲ್ಲದ. ಈಗ ನಮಗೆ ಪ್ರೊಬಾಬಿಲಿಟಿ ಆಫ್ ಅ ಸಿ ಡ್ಯಾಶ್ ಕೇಳಿಲ್ಲ, ಪ್ರೊಬಾಬಿಲಿಟಿ ಆಫ್ ಅ ಸಿ ಕೇಳ. ಅಂದ್ರೆ ಇದರಲ್ಲಿ ಒಂದು ದಾಳವನ್ನ ಈ ಆಯತಾಕಾರದಲ್ಲಿ ಎಸೆದಾಗ ಅದ್ರ ಕಡೆ 2 ಚಾನ್ಸ್ ಅದ. ಒಂದು ವೃತ್ತದಾಗರ ಬೀಳ್ಬೇಕು, ಇಲ್ಲ ವೃತ್ತ ಬಿಟ್ಟಾರ ಬೀಳ್ಬೇಕು. ನಮಗೇನ್ ಕೇಳೋಣ ಅಂದ್ರೆ ವೃತ್ತದಲ್ಲಿ ಬೀಳುವ ಸಂಭವನೀಯತೆ ಅಂದ್ರೆ ಪ್ರೊಬಾಬಿಲಿಟಿ ಆಫ್ ಅ ಸಿ ಕೇಳ. ಪ್ರೊಬಾಬಿಲಿಟಿ ಆಫ್ ಅ ಸಿ ಅಂದ್ರೆ ಏನು? ನಂಬರ್ ಆಫ್ ಸಿ ಡಿವೈಡೆಡ್ ಬೈ ನಂಬರ್ ಆಫ್ ಒಟ್ಟು ವಿಸ್ತೀರ್ಣ. ಅಂದ್ರೆ ನಂಬರ್ ಆಫ್ ಸಿ ಅಂದ್ರೆ ವೃತ್ತದ ವಿಸ್ತೀರ್ಣ, ಇದರೊಳಗೆ ಬೀಳುವಂತ ವಿಸ್ತೀರ್ಣ, ಮತ್ತೆ ಈ ಟೋಟಲ್ ವಿಸ್ತೀರ್ಣ ದಟ್ ಈಸ್ ಎನ್ ಆಫ್ ಎಸ್. ಎನ್ ಆಫ್ ಎಸ್ ಅಂದ್ರೆ ಆಯತದ ವಿಸ್ತೀರ್ಣ, ಒಟ್ಟು ವಿಸ್ತೀರ್ಣ. ಯಾಕಂದ್ರೆ ಎಲ್ಲರೂ ಬಂದ್ಬಿಡ್ತಾರೆ ಎನ್ ಆಫ್ ಎಸ್ ಒಳಗೆ, ಆಯತ ವೃತ್ತ ಎಲ್ಲರೂ ಬಂದ್ಬಿಡ್ತಾರೆ. ಅದಕ್ಕೆ ಎನ್ ಆಫ್ ಎಸ್ ಅಂದ್ರೆ ಆಯತದ ವಿಸ್ತೀರ್ಣ, ಮತ್ತೆ ಎನ್ ಆಫ್ ಸಿ ಅಂದ್ರೆ ಬರೀ ವೃತ್ತದ ವಿಸ್ತೀರ್ಣ. ಈಗ ಇದರ ವಿಸ್ತೀರ್ಣಗಳನ್ನ ಯಾವ ರೀತಿ ಕಂಡುಹಿಡಿಯಬೇಕು? ಆಯತದ ವಿಸ್ತೀರ್ಣದ ಸೂತ್ರ ಎಲ್ ಇಂಟು ಬಿ, ಉದ್ದ ಇಂಟು ಅಗಲ 3 ಇಂಟು 2, 3 6 ಮೀಟರ್ ಸ್ಕ್ವೇರ್. ಕ್ಲಿಯರ್ ಆಗದಲ್ಲ? ಉದ್ದ ಇಂಟು ಅಗಲ, ಆಯತದ ವಿಸ್ತೀರ್ಣ ಸೂತ್ರ ಗೊತ್ತಿಲ್ಲ, ಉದ್ದ ಇಂಟು ಅಗಲ 3 6 ಮೀಟರ್ ಸ್ಕ್ವೇರ್. ಇದು ಟೋಟಲ್ ಬಂದು ಆಯತದಲ್ಲಿ ಒಂದು ವೃತ್ತವಿದೆ. ಕ್ವಶನ್ ನೋಡ್ರಿ ನೀವು, ಆ ವೃತ್ತದ ವ್ಯಾಸ ಕೊಟ್ಟಾರ, ಡಯಾಮೀಟರ್ ಕೊಟ್ಟಾರ. ಡಯಾಮೀಟರ್ ಎಷ್ಟಿದೆ ಅಂದ್ರೆ 1 ಮೀಟರ್ ಐತಿ. ಅಲ್ಲೋ ವ್ಯಾಸ 1 ಮೀಟರ್ ಆದ್ರೆ ತ್ರಿಜ್ಯ ಎಷ್ಟಿರುತ್ತೆ? 1 ಡಿವೈಡೆಡ್ ಬೈ 2 ಮೀಟರ್ ಆಗಲ್ಲ, ಹಾಫ್ 1/2. ಇಫ್ ಡಯಾಮೀಟರ್ ಇಸ್ 1 ಮೀಟರ್ ದೆನ್ ರೇಡಿಯಸ್ 1/2 ಮೀಟರ್. ರೇಡಿಯಸ್ ಬೇಕಲ್ಲ ವಿಸ್ತೀರ್ಣ ಕಂಡು. ವೃತ್ತದ ವಿಸ್ತೀರ್ಣದ ಸೂತ್ರವೇನು? ಪೈ ಆರ್ ಸ್ಕ್ವೇರ್. ಆಯತದ ವಿಸ್ತೀರ್ಣ ಕಂಡಿಡಿದೆ ಆಲ್ರೆಡಿ, ದಟ್ ಈಸ್ 6 ಮೀಟರ್ ಸ್ಕ್ವೇರ್ ಬಂದಿದೆ. ಈಗ ವೃತ್ತದ ವಿಸ್ತೀರ್ಣ ಕಂಡಿಡಿದೆ ದಟ್ ಈಸ್ ಪೈ ಆರ್ ಸ್ಕ್ವೇರ್. ಕ್ವಶನ್ ಒಳಗೆ ಏನಂದ್ರೆ ಅಂದ್ರೆ ಪೈ ಅನ್ನ ಆಸ್ ಅ ಪೈ ಆಗಿ ಹೇಳು. ಪೈ ಅನ್ನ ಏನ್ ಬರ್ಕೋಬೇಡ, 22 ಡಿವೈಡೆಡ್ ಬೈ 7 ಬರಿಬೇಡಲ್ಲ. ಅದಕ್ಕೆ ನಾ ಪೈ ಅನ್ನ ಆಸ್ ಅ ಪೈ ಅಂತ ಬರಿತೀನಿ. ರೇಡಿಯಸ್ ಅಂದ್ರೆ 1/2. ಯಾಕೆ 1/2? ಡಯಾಮೀಟರ್ 1, 1ದ ಅರ್ಧ ಎಷ್ಟು? 1/2. ಸ್ಕ್ವೇರ್ ಇರೋದ್ರಿಂದ 1/2 ಇಂಟು 1/2. ಫೈನಲ್ ಆಗಿ ಎಷ್ಟಾಗುತ್ತೆ? ಪೈ ಒಂದೇ ಪೈ, ಪೈ ಒಂದೇ ಪೈ, ಪೈ ಬರ್ತದೆ ತೆಳಗ 2 ಎಳೆ 4. ಪೈ ಬೈ 4 ಮೀಟರ್ ಸ್ಕ್ವೇರ್ ಬರಲ್ಲ. ಅಪ್ಪಿ ಕೇಳ್ರಿ, ಆಯತದ ವಿಸ್ತೀರ್ಣ 6 ಮೀಟರ್ ಸ್ಕ್ವೇರ್, ವೃತ್ತದ ವಿಸ್ತೀರ್ಣ ಪೈ ಬೈ 4 ಮೀಟರ್ ಸ್ಕ್ವೇರ್. ಈಗ ನಮಗೇನ್ ಕೇಳಂದ್ರೆ ವೃತ್ತದ ಸಂಭವನೀಯತೆ. ಆ ದಾಳ ವೃತ್ತದಲ್ಲಿ ಬೀಳುವ ಸಂಭವನೀಯತೆ ಅಂದ್ರೆ ವೃತ್ತದ ಸಂಭವನೀಯತೆ. ವೃತ್ತದ ಸಂಭವನೀಯತೆ ಇಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣ ಡಿವೈಡೆಡ್ ಬೈ ಒಟ್ಟು ವಿಸ್ತೀರ್ಣ. ಒಟ್ಟು ವಿಸ್ತೀರ್ಣ ಅಂದ್ರೆ ಯಾರ ವಿಸ್ತೀರ್ಣ? ಆಯತದ ವಿಸ್ತೀರ್ಣ. ಹಾಗಾದ್ರೆ ವೃತ್ತದ ವಿಸ್ತೀರ್ಣ ಎಷ್ಟಿದೆ? ಪೈ ಡಿವೈಡೆಡ್ ಬೈ 4. ವೃತ್ತದ ವಿಸ್ತೀರ್ಣ ಅಂದ್ರೆ ಎನ್ ಆಫ್ ಸಿ ಮೀನ್ಸ್ ವೃತ್ತದ ವಿಸ್ತೀರ್ಣ ಪೈ ಬೈ 4, ಮತ್ತು ಎನ್ ಆಫ್ ಎಸ್ ಅಂದ್ರೆ ಆಯತದ ವಿಸ್ತೀರ್ಣ ದಟ್ ಈಸ್ 6. ಅಪ್ಪಿ ಕೇಳ್ರಿ, ಭಿನ್ನ ರಾಶಿ ತಳಗ ಒಂದು ಸಂಖ್ಯೆ ಬಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಇದು 6 ಇಲ್ಲಿ ಬಾಜು ಹೋಗುತ್ತೆ. ಲೈಕ್ ಹೆಂಗಪ್ಪ, ಎ ಬೈ ಬಿ ಐತಂತ ಅದ್ರ ತಳಗ ಒಂದು ಸಿ ಅಂತ ಒಂದು ನಂಬರ್ ಬಂದೈತೆ. ನಾನು ಮಾತಾಡ್ತಾ ಮಾಡ್ಕೊರಿ, ಅದು ಕಾಣಿಲ್ಲ ಅಂದ್ರೆ ಇಲ್ಲಿ ಈ ಕಡೆ ಬರುತ್ತೆ ನೋಡಿ, ಅದು ಆ ಕಡೆ ಕಾಣಂಗಿಲ್ಲ. ಎ ಬೈ ಬಿ ಅಂತ ಐತೆ ಅಂತ ಅದ್ರ ತಳಗೇನೈತಿ? ಸಿ ಐತೆ ಅಂತ. ಅವಾಗ ಏನಾಗ್ತಂದ್ರೆ ಸಿ ಇಲ್ಲೇ ಬಾಜು ಬರ್ತದೆ. ಅವಾಗ ಏನಾಗ್ತದೆ? ಎ ಡಿವೈಡೆಡ್ ಬೈ ಬಿ ಇಂಟು ಸಿ ಆಗುತ್ತೆ. ಅದು ಸಿ ಬಿ ಮಲ್ಟಿಪ್ಲೈ ಆಗುತ್ತೆ. ಕ್ಲಿಯರ್ ಆಗತ್ತಲ್ಲ? ಈ ಕಾಣತಾನೆ ಇಲ್ಲಿದೆ ಏನಾಗತ್ತಂದ್ರೆ ಎ ಇಲ್ಲೇ ಬರ್ತಾ, ಇದು ಬಿ ಇಂಟು ಸಿ, ಬಿ ಸಿ. ಅದೇ ರೀತಿ ಪೈ ಬೈ 4 ಐತಿ, ಎನ್ ಆಫ್ ಸಿ ಪೈ ಬೈ 4 ಮೀಟರ್ ಸ್ಕ್ವೇರ್. ಅದ್ರ ತೆಳಗ ಮತ್ತೆ ಎನ್ ಆಫ್ ಎಸ್ ದಟ್ ಈಸ್ 6. ಅವಾಗ ಏನಾಗ್ತದೆ? 6 ಇಲ್ಲೇ ಮಲ್ಟಿಪ್ಲೈ ಆಗಿ ಏನಾಗ್ತದೆ? ಪೈ ಬೈ 4 ಇಂಟು 6 ಆಗಲ್ಲ. 4 ಇಂಟು 6 ಎಷ್ಟು? ಪೈ ಡಿವೈಡೆಡ್ ಬೈ 6 4 24. ಪೈ ಡಿವೈಡೆಡ್ ಬೈ 24 ದಟ್ ಈಸ್ ಪ್ರೊಬಾಬಿಲಿಟಿ ಆಫ್ ಅ ಸಿ ಇಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ 24. ಆನ್ಸರ್ ಚೆಕ್ ಮಾಡಿ ಕರೆಕ್ಟ್ ಇದಲ್ಲ? ಬರ್ತು. 21ನೇ ಪ್ರಶ್ನೆ. 21ನೇ ಪ್ರಶ್ನೆ ಏನಿದೆ ಅಂದ್ರೆ, ಒಂದು ಗುಂಪಿನಲ್ಲಿ
144 ಬಾಲ್ ಪೆನ್ಗಳಿವೆ. ಅಂದ್ರೆ ಒಟ್ಟು ಪೆನ್ಗಳು NF S 144. ಒಟ್ಟು ಪೆನ್ಗಳು 144 ಪೆನ್ಗಳಿವೆ. ಅದರಲ್ಲಿ 20 ಪೆನ್ಗಳು ದೋಷಪೂರಿತವಾಗಿವೆ. ಅಂದ್ರೆ ನಂಬರ್ ಆಫ್ ದೋಷಪೂರಿತ ಪೆನ್ 20. ಹಾಗಂದ್ರೆ 144 ಒಟ್ಟು ಪೆನ್ಗಳಲ್ಲಿ 20 ಪೆನ್ ದೋಷಪೂರಿತ ಇದ್ರೆ ಅಂದ್ರೆ ಹಾಳಾಗಿದ್ರ ಕೆಟ್ಟಿದ್ರ ಚಲೋ ಪೆನ್ ಎಷ್ಟ್ರಿ? ನಂಬರ್ ಆಫ್ ಉತ್ತಮ ಪೆನ್ ಎಷ್ಟ್ರಿ? 124. ಯಾವ ರೀತಿ? 144ರಾಗ ಟೋಟಲ್ ಪೆನ್ ಒಳಗ ದೋಷಪೂರಿತ ಪೆನ್ ತೆಗೆದ್ಬಿಡು ಉತ್ತಮ ಪೆನ್ ಸಿಗ್ತಾವ. ಉತ್ತಮ ಪೆನ್ ಪ್ಲಸ್ ದೋಷಪೂರಿತ ಪೆನ್ ಒಟ್ಟು ಪೆನ್. ಆ ಒಟ್ಟು ಪೆನ್ನಿಗೆ NF S ಅಂತ ಕರಿತೀವಿ 144. ದೋಷಪೂರಿತ ಪೆನ್ 20, ಉತ್ತಮ ಪೆನ್ 124. ಈ ರೀತಿ ಇರುವಾಗ 100 ಜನರು ಏನ್ ಮಾಡ್ತಾರಂದ್ರ ಒಂದ್ ವೇಳೆ ಆ ಗುಂಪೊಳಗ ಒಂದು ಪೆನ್ ಅನ್ನ ತೆಗೆದುಕೊಟ್ರೆ ಅಂಗಡಿ ಅವೇ ಮಾಡ್ತಾನೆ 144 ಪೆನ್ ಒಳಗಿಂದ ಒಂದು ಪೆನ್ ತೆಗೆದು ಕೊಡ್ತಾನೆ 100ಗೆ. ಆ 100 ಏನ್ ಮಾಡ್ತಾರಂದ್ರ ಆ ಪೆನ್ ಚಲೋ ಇದ್ರೆ ತಗೊಂತಾರೆ. 100 ಆ ಪೆನ್ ಚಲೋ ಇಲ್ಲ ಅಂದ್ರೆ ಏನ್ ಮಾಡಂಗಿಲ್ಲ, ತಗೊಳಂಗಿಲ್ಲ. ನಮಗೇನ್ ಕೇಳಂದ್ರೆ ಖರೀದಿಸುವ ಸಂಭವನೀಯತೆ ಕಂಡಿಡಿ. ಆ 100 ಆ ಪೆನ್ ಅನ್ನ ಖರೀದಿಸುವ ಸಂಭವನೀಯತೆ ಕಂಡಿಡಿ ಅಂದ್ರೆ 100 ಯಾವಾಗ ಆ ಪೆನ್ ಅನ್ನ ಖರೀದಿಸುತ್ತಾರೆ? ಒಂದು ವೇಳೆ ಆ ಪೆನ್ ಏನಾಗಿದ್ರೆ ಉತ್ತಮವಾಗಿದ್ದರೆ ಮಾತ್ರ 100 ಖರೀದಿಸುತ್ತಾಳೆ. ಒಂದು ವೇಳೆ ಆ ಪೆನ್ ಏನಾರ ದೋಷಪೂರಿತ ಆಗಿತ್ತಂದ್ರೆ 100 ಏನ್ ಮಾಡಂಗಿಲ್ಲ, ಆ ಪೆನ್ ಅನ್ನ ಖರೀದಿಸಂಗಿಲ್ಲ. ಅದಕ್ಕೆ ಖರೀದಿಸುವ ಸಂಭವನೀಯತೆ ಕಂಡಿಡಿ ಅಂದ್ರೆ ಏನು? ಉತ್ತಮವಾಗಿರುವ ಸಂಭವನೀಯತೆ ಕಂಡಿಡಿ ಅಂದ್ರೆ. ಖರೀದಿಸದ ಪೆನ್ ಯಾವಾಗ ಖರೀದಿಸಂಗಿಲ್ಲ? ಒಂದು ವೇಳೆ ಪೆನ್ ಏನಾಗಿದ್ರ ದೋಷಪೂರಿತ ಆಗಿದ್ರೆ ಖರೀದಿಸಂಗಿಲ್ಲ, ಉತ್ತಮ ಆಗಿದ್ರೆ ಖರೀದಿಸ್ತಾರ. ಹಾಗಾದ್ರೆ ಖರೀದಿಸುವ ಸಂಭವನೀಯತೆ ದಟ್ ಇಸ್ ಉತ್ತಮವಾಗಿರುವ ಸಂಭವನೀಯತೆ. ಇದು ಖರೀದಿಸದ ಸಂಭವನೀಯತೆ ಅಂದ್ರೆ ದೋಷಪೂರಿತವಾಗಿರುವ ಸಂಭವನೀಯತೆ. ಹಾಗಾದ್ರೆ ಇಲ್ಲಿ ಪ್ರೊಬಾಬಿಲಿಟಿ ಆಫ್ ಉತ್ತಮ ಪೆನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಉತ್ತಮ ಪೆನ್ ಡಿವೈಡೆಡ್ ಬೈ ನಂಬರ್ ಆಫ್ ಟೋಟಲ್ ಪೆನ್. ಅವಾಗ ಪ್ರೊಬಾಬಿಲಿಟಿ ಆಫ್ ಉತ್ತಮ ಪೆನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಉತ್ತಮ ಪೆನ್ಗಳು ಎಷ್ಟದು? 124. ನಂಬರ್ ಆಫ್ ಟೋಟಲ್ ಪೆನ್ ಎಷ್ಟು? 146. ಇದು ನೆಕ್ಸ್ಟ್ 2 ವೇಳೆ 14, 2 ವೇಳೆ 4, 2 ಆರ್ಲೆ 12, 2 ವೇಳೆ 4 ಮತ್ತೆ ಕಡ್ ತಗೋತಿದ 62 ಬೈ 72, 2 ಮೂರ್ಲೆ 6, 2 ಒಂದ್ಲೆ 2, 2 ಮೂರ್ಲೆ 6, 2 ಆರ್ಲೆ 12. ಉತ್ತರ ಎಷ್ಟು ಬರ್ತದೆ ಅಂದ್ರೆ 31 ಡಿವೈಡೆಡ್ ಬೈ 36. ಇದು ಏನದು? ಒಂದು ವೇಳೆ ಆ 100 ಖರೀದಿಸುವ ಸಂಭವನೀಯತೆ ಅಂದ್ರೆ ಚಲೋ ಆಗಿರೋ ಉತ್ತಮವಾಗಿರುವ ಸಂಭವನೀಯತೆ 31 ಡಿವೈಡ್ ಬೈ 36. ಕಡ್ತಾ ಹೊಡೆದ್ ಗೊತ್ತಾಗಿಲ್ಲ ಅಂದ್ರೆ ರಿಪೀಟ್ ಮಾಡಿ ನೋಡ್ರಿ, ಅರ್ಥ ಆಗುತ್ತೆ. ಕ್ಲಿಯರ್ ಆಗೈತಲ್ಲ ಇದು? ನೆಕ್ಸ್ಟ್ ಅದನ್ನು ಡೈರೆಕ್ಟ್ 4ರಲ್ಲೇ ಕಡ್ತಾ ಹೊಡೆದ್ಬಿಡ್ರಿ. ನಾ 2ರಲ್ಲಿ 2 ಸರಿ ಕಡ್ತಾ ಹೊಡೆದನಲ್ಲ, ನೀವು 4ರಲ್ಲಿ ಒಮ್ಮೆ ಕಡ್ತಾ ಹೊಡೆದ್ಬಿಟ್ರೆ ನಿಮ್ಗೆ ಡೈರೆಕ್ಟ್ ಆನ್ಸರ್ ಸಿಕ್ಬಿಡ್ತೈತಿ. ಎಷ್ಟು? 31 ಡಿವೈಡೆಡ್ ಬೈ 36. ನೆಕ್ಸ್ಟ್ ಖರೀದಿಸದ ಯಾವಾಗ ಖರೀದಿಸಂಗಿಲ್ಲ ಅಂದ್ರೆ ಒಂದು ವೇಳೆ ಆ ಪೆನ್ ದೋಷಪೂರಿತ ಇರ್ತದೆ. ಪ್ರೊಬಾಬಿಲಿಟಿ ಆಫ್ ಅ ದೋಷಪೂರಿತ ಪೆನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ದೋಷಪೂರಿತ ಪೆನ್ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್. ಪ್ರೊಬಾಬಿಲಿಟಿ ಆಫ್ ಅ ದೋಷಪೂರಿತ ಪೆನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ದೋಷಪೂರಿತ ಪೆನ್ಗಳು ಎಷ್ಟು? 20. ನಂಬರ್ ಆಫ್ ಒಟ್ಟು ಪೆನ್ಗಳು ಎಷ್ಟು? 144. ಕ್ಲಿಯರ್ ಆಗೈತೆ? ಈಗ ನಾವು 4ರಲ್ಲಿ ಕಡ್ತಾ ಹೊಡೆದ್ಬಿಡೋದು. 4 ಇಲ್ಲೇ 20, 4 ಇಲ್ಲೇ 20, 4 ಮೂರ್ಲೆ 12, 2 ಉಳಿತು, 4 ಆರ್ಲೆ 24. ಉತ್ತರ 5 ಡಿವೈಡೆಡ್ ಬೈ 36. ಇದು ಖರೀದಿಸದ ಸಂಭವನೀಯತೆ, ಇದು ಖರೀದಿಸುವ ಸಂಭವನೀಯತೆ. ಕ್ಲಿಯರ್ ಆಗಿದೆ? ಈಗ 21ನೇ ಪ್ರಶ್ನೆ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ 22ನೇ ಪ್ರಶ್ನೆ ಬರ್ಕೋ. ನೆಕ್ಸ್ಟ್ 22ನೇ ಪ್ರಶ್ನೆ. 22ನೇ ಪ್ರಶ್ನೆ ಏನಿದೆ ಅಂದ್ರೆ ಒಂದು ಉದಾಹರಣೆ ಕೊಟ್ಟಾನಿಲ್ಲ. ಉದಾಹರಣೆ 13. ಉದಾಹರಣೆ 13 ಒಳಗಿಲ್ದ ನಾವೇನ್ ಬರ್ಕೋಬೇಕಂದ್ರೆ ಸ್ಯಾಂಪಲ್ ಸ್ಪೇಸ್ ಬರ್ಕೋ. ಈ ಸ್ಯಾಂಪಲ್ ಸ್ಪೇಸ್ ಉದಾಹರಣೆ 13. ಉದಾಹರಣೆ 13 ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಪಾರ್ಟ್ ಒಳಗೆ ನಾ ಏನ್ ಮಾಡೀನಿ ಬಿಡಿಸೀನಿ. ಯಾರು ಉದಾಹರಣೆಗಳನ್ನ ನೋಡಿಲ್ಲ ಆ ಪರ್ಟಿಕ್ಯುಲರ್ ವಿಡಿಯೋ ನೋಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಉದಾಹರಣೆ 13 ನಿಮ್ಗೆ ಅರ್ಥ ಆಗುತ್ತೆ. ಅದರಲ್ಲಿ ಏನ್ ಮಾಡಿದ್ದು ಅಂದ್ರೆ 2 ದಾಳಗಳನ್ನ ಏಕಕಾಲದಲ್ಲಿ ನಾವು ಚಿಮ್ಮಿದ್ವಿ. 2 ದಾಳವನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಬರುವಂತ ಸಂಭವನೀಯತೆ ಏನು ಸಾಧ್ಯತೆಗಳದಾವಲ್ಲ ಇವೆಲ್ಲ ಇವೆ. ಮೊದಲನೇ ದಾಳದಲ್ಲಿ 1, ಎರಡನೇ ದಾಳದಾಗ 1, 1, 1, 1, 2, 1, 3 ಹಂಗ 2, 1, 2, 3, 2, 4 ಮತ್ತೆ 3, 1, 3, 2, 3, 5 ಇವೆಲ್ಲಾ ಚಾನ್ಸಸ್ಗಳು ಯಾವಾಗ ಸಿಗ್ತಾವ ನಮಗೆ 2 ದಾಳವನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಈ ರೀತಿ ನಮಗೆ ಸ್ಯಾಂಪಲ್ ಸ್ಪೇಸ್ ಬರ್ತದೆ. ತಿಳಿದಲ್ಲ? ಮತ್ತೆ ಇದು ಹೆಂಗ್ ಬರ್ಕೊಂಡು ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೀವೇನ್ ಮಾಡ್ಬೋದು, ಉದಾಹರಣೆ 13 ಇಂಟ್ರೊಡಕ್ಷನ್ ಪಾರ್ಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ನಮಗೆ ಏನ್ ಕ್ವಶನ್ ಕೇಳೋಣ ಅಂದ್ರೆ ಅದ್ರೊಳಗೆ ಒಂದು ಬಾಕ್ಸ್ ಕೊಟ್ಟಾನವ. ಆ ಬಾಕ್ಸ್ ಒಳಗೆ ಕೆಲವೊಂದಿಷ್ಟು ಆನ್ಸರ್ಸ್ ಗಳನ್ನ ಬರ್ದಾನವ. ನಾವು ಬಿಟ್ಟಂತ ಆನ್ಸರ್ಸ್ ಗಳನ್ನ ನಾವೇನ್ ಮಾಡ್ಬೇಕು, ಬರೀಬೇಕು. ಏನೈತಂದ್ರೆ ಈ ರೀತಿ 2 ದಾಳಗಳನ್ನ ಚಿಮ್ಮಿದಾಗ ಬರುವಂತ ಸ್ಯಾಂಪಲ್ ಸ್ಪೇಸ್ ಅನ್ನ ನಾವು ತಗೊಂಡು ಇದರ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಷ್ಟು? 36. NF S 36. ಯಾಕೆ ಹೇಳ್ರಿ? 1ನೇ ಲೈನ್ 6 ಅದಾವ ಸಾಧ್ಯತೆಗಳು, 2ನೇ ಲೈನ್ 6 ಅದಾವ, 6 6 6 12 6 3 18 6 24 6 5 30 6 36. ಅರ್ಥ ಆಗುತ್ತಲ್ಲ? ಕಾಲಮ್ಸ್ ಮತ್ತು ರೋಸ್ 6 ಅದಾವ, ಅದಕ್ಕೆ 6 36 ಸ್ಯಾಂಪಲ್ ಸ್ಪೇಸ್ ಅದಾವ. ಈಗ ನಮಗ್ ಕ್ವಶನ್ ಏನ್ ಕೇಳೋದಂದ್ರೆ ಯಾವ
ಚಾನ್ಸ್ ಒಳಗ ಎರಡು ದಾಳಗಳಲ್ಲಿ ಮೊತ್ತ 3 ಬರ್ತೈತಿ. ಇವಾಗ ಮೊತ್ತ 2 ಬರೋದನ್ನ ನಮ್ಗೆ ಉತ್ತರ ಬರ್ದು ಕೊಟ್ಬಿಟ್ಟಾನ ಇಲ್ಲಿ. ಎಷ್ಟಂದ್ರೆ 1/36 ಅಂತೇಳಿ. ಘಟನೆ 2 ದಾಳಗಳಲ್ಲಿ ನಮ್ಮ ಮೊತ್ತ 2 ಇದ್ದದ್ರ ಆನ್ಸರ್ ಎಷ್ಟು? 1/36. ನಮಗೇನ್ ಕೇಳೋದಂದ್ರೆ ಮೊತ್ತ 3 ಬರ್ಬೇಕು. ಮೊತ್ತ 3 ಬರುವಂತ ಸಂಭವನೀಯತೆಯನ್ನು ಕಂಡುಹಿಡಿ. ಹಾಗಾದ್ರೆ ನಾನು ಹೆಸರು ಏನ್ ಕೊಟ್ಟಿನಿ? ಎ ಅಂತ ಹೆಸರು ಕೊಟ್ಟಿನಿ. ಎ ಒಳಗೆ ಇದ್ರೊಳಗೆ ಯಾವ ಬರ್ತಾವ ಎಲಿಮೆಂಟ್ಸ್ ಅಂದ್ರ ಮೊದಲನೇ ರಿಸಲ್ಟ್, ಎರಡನೇ ರಿಸಲ್ಟ್ ಎರಡು ಮೊತ್ತ 3 ಬರ್ಬೇಕು. ಹಾಗಂದ್ರೆ ನೋಡಿ 1 1 2 ಆಗುತ್ತೆ. ನಮಗ್ ಮೊತ್ತ ಎಷ್ಟು ಬರ್ಬೇಕು? 3 ಬರ್ಬೇಕು. ಇಲ್ಲಿ 1 2 ಬೇಕಾಗಿಲ್ಲ. ಹಾಗಂದ್ರೆ ಮೊತ್ತ 3 ಬರುವಂತದ್ದು ಯಾವ್ದು ಇದೆ? 1 + 2 3. ಮತ್ತೆ ಅದನ್ನ ಬಿಟ್ರ 1 3 4 ಆಗುತ್ತೆ. 4 1 5 ಆಗುತ್ತೆ. 5 1 6 ಆಗುತ್ತೆ. 6 1 7 ಆಗುತ್ತೆ. ನಮಗ ಮೊತ್ತ 7 6 5 ಬೇಡ. ನಮ್ ಬರೀ ಮೊತ್ತ ಎಷ್ಟು ಬೇಕು? 3 ಬೇಕು. ಮೊತ್ತ 3 ಬರುವಂತದ್ದು ಯಾವ್ದು? 1 ಮತ್ತು 2. ಮತ್ತೆ ಇನ್ನೊಂದು 2 ಮತ್ತು 1. ಹಂಗಂದ್ರೆ ಇದ್ರಾಗ 2 ಎಲಿಮೆಂಟ್ಸ್ ಬರ್ತವೆ. 1, 2 ಇನ್ನೊಂದು 2, 1. 1, 2 ಒಂದು ಇನ್ನೊಂದು 2, 1. ಇದನ್ನ ಬಿಟ್ಟು ಬೇರೆ ಯಾವುದೇ ಸಂಖ್ಯೆಗಳನ್ನ ನೀವು ಕೂಡಿಸಿದ್ರು ಮೊತ್ತ ಏನ್ ಬರುವುದಿಲ್ಲ? 3 ಬರಂಗಿಲ್ಲ. ಹಂಗಂದ್ರೆ ನಾ ಎ ಬರ್ದೆ. ಈಗ ಎ ಸಿಕ್ತಂದ್ರೆ ನೀವು ಆಟೋಮೆಟಿಕ್ ನಂಬರ್ ಆಫ್ ಎ ಬರೀಬೋದ? ಎ ಒಳಗೆ ಎಷ್ಟು ಎಲಿಮೆಂಟ್ಸ್ ಅದಾವ? 1 ಮತ್ತು 2 ಎಲಿಮೆಂಟ್ಸ್ ಅದಾವ. ನಂಬರ್ ಆಫ್ ಎ 2. ನಂಬರ್ ಆಫ್ ಎ ಸಿಕ್ತು, ನಂಬರ್ ಆಫ್ ಎಸ್ ಸಿಕ್ತು. ಹಾಗಾದ್ರೆ ನೀವು ಪಿ ಆಫ್ ಎ ಕಂಡಿದ್ದೀರಿ. ಪಿ ಆಫ್ ಎ ಅಂದ್ರೆ ಏನು? ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಅಂದ್ರೆ ಎಷ್ಟು? 2. ಎನ್ ಆಫ್ ಎಸ್ ಎಷ್ಟು? 36. ಕಟ್ತಾ ಹೊಡಿರಿ. 2 1 2 2 8 ಉತ್ತರ ಎಷ್ಟು ಬರ್ತೈತಿ? 1 ಡಿವೈಡೆಡ್ ಬೈ 18. 1 ಡಿವೈಡೆಡ್ ಬೈ 18. ಇದು ಮೊತ್ತ 3 ಬರುವಂತದ್ದು. ನೀವು ಆ 1 ಡಿವೈಡ್ ಬೈ 18 ಅನ್ನ ಎಲ್ಲಿ ಬರೀಬೇಕಂದ್ರೆ ಆ ಮೊತ್ತ 3 ಐತಲ್ಲ ಅದ್ರ ತಳಗ ಖಾಲಿ ಬಾಕ್ಸ್ ಐತಲ್ಲ ಅಲ್ಲಿ ನೀವು 1 ಡಿವೈಡೆಡ್ ಬೈ 18 ಬರ್ಬೇಕು. ಇದು ನಿಮ್ಗೆ ಬರ್ಯಾಕ ಬರ್ಬೇಕು ಮೊತ್ತ 3 ಯಾವ್ದು ಅಂತ ಹೇಳಿ. ನೆಕ್ಸ್ಟ್ ಅಕಸ್ಮಾತ್ ಇದು ಅರ್ಥ ಆಗಿಲ್ಲ ಅಂದ್ರೆ ಇದ್ರಾಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮೊತ್ತ 4 ಬರುವಂತ ಮೊತ್ತ 4 ಬರುವಂತ ಎಲಿಮೆಂಟ್ಸ್ ಯಾವ್ದು ಅಂದ್ರೆ ನಾನು ಮಾತ್ರ ಅರ್ಥ ಮಾಡ್ಕೊಳ್ಳಿ. 1 ಮತ್ತು 3 4. 1 3 4 ಅಂದ್ರೆ ಇದ್ರರ್ಥ ಏನು? 3 1 4 ಇಲ್ಲಿ 3 1 4 1 3 4 3 1 4 ಮತ್ತೆ ಇನ್ನೊಂದು 2 2 4 ಐತೆ ನೋಡಿ. 2 2 4. ಇದನ್ನ ಬಿಟ್ಟು ಬೇರೆ ಯಾವ್ದಾರ 2 ಸಂಖ್ಯೆಗಳನ್ನ ಇದ್ರಾನು ಮತ್ತೆ ಇದನ್ನ ಬಿಟ್ಟು ಬೇರೆ ಯಾವ್ದಾರ 2 ಸಂಖ್ಯೆಗಳನ್ನ ಕೂಡಿಸಿದ್ರೆ 4 ಬರ್ತಂತ ಸಿಗೋ ಚಾನ್ಸೇ ಇಲ್ಲ. ಹಾಗಾದ್ರೆ ಮೊತ್ತ 4 ಬರುವಂತ ಯಾವ? 1, 3 3, 1 ಇನ್ನೊಂದು 2, 2. ಇದೇ ಇವಾಗ ಮೊತ್ತ 4 ಬರುವಂತ ಚಾನ್ಸಸ್ಗಳು. ಹಾಗಾದ್ರೆ ಬಿ ಸಿಕ್ಕ ಮೇಲೆ ನೀವೇನ್ ಬರೀಬೇಕು? ನಂಬರ್ ಆಫ್ ಬಿ ಬರೀಬೇಕು. ಎಷ್ಟು ಎಲಿಮೆಂಟ್ಸ್ ಅದು? 1 2 3. ಮೊತ್ತ 3 ಸಿಗುವಂತವು ಕೇವಲ 2 ಚಾನ್ಸ್ ಇದ್ದು. ಬಟ್ ಮೊತ್ತ 4 ಸಿಗುವಂತವು 3 ಚಾನ್ಸ್ ಅದಾವ. ಅದಕ್ಕೆ ನಂಬರ್ ಆಫ್ ಬಿ 3. ಈಗ ಪ್ರೊಬಬಿಲಿಟಿ ಆಫ್ ಬಿ ಕಂಡುಹಿಡಿಯಿರಿ. ದಟ್ ಈಸ್ ನಂಬರ್ ಆಫ್ ಬಿ ಡಿವೈಡೆಡ್ ಬೈ ನಂಬರ್ ಆಫ್ ಎಸ್. ನಂಬರ್ ಆಫ್ ಬಿ ಎಷ್ಟಿದೆ? 3. ನಂಬರ್ ಆಫ್ ಎಸ್ ಎಷ್ಟಿದೆ? 36. ಕಡ್ತಾ ಹೊಡಿರಪ್ಪ. 3 1 3 7. ಹಾಗಾದ್ರೆ ಪ್ರೊಬಬಿಲಿಟಿ ಆಫ್ ಬಿ ಎಷ್ಟು ಬರ್ತೈತಿ? 1 ಡಿವೈಡೆಡ್ ಬೈ 100. ಕ್ಲಿಯರ್ ಆಗೈತಾ? ಈ ರೀತಿ ನೆಕ್ಸ್ಟ್ ಈಗ ಮೊತ್ತ 4 ಬರೋದಾಗೈತೆ. ಮೊತ್ತ 4 ಬರೋದು ಎಷ್ಟೈತಿ? 1 ಡಿವೈಡೆಡ್ ಬೈ 12. ಮತ್ತೆ ನೀವು ಹಿಂದೆ ಆನ್ಸರ್ ಚೆಕ್ ಮಾಡಿದ್ರೆ ಅವಾಗ ಕಡ್ತಾ ಹೊಡೆದಿಲ್ಲ. 3 ಡಿವೈಡೆಡ್ ಬೈ 36 ಬರ್ತಾನೆ. ಆನ್ಸರ್ ಎಷ್ಟು ಬರ್ತಾನ? 3 ಡಿವೈಡೆಡ್ ಬೈ 36 ಬರ್ತಾನೆ. ನಾನು ಕಡ್ತಾ ಹೊಡೆದು ಬರ್ದೆ. ಬಟ್ ನಾನು ನಿಮ್ಗೆ ಹೇಳ್ತೇನೆ ನೋಡು, 3 ಡಿವೈಡೆಡ್ ಬೈ 36 ಅಂದ್ರು ಕರೆಕ್ಟ್ ಆನ್ಸರ್. 1 ಡಿವೈಡ್ ಬೈ 12 ಬರೋದು ಕರೆಕ್ಟ್ ಆನ್ಸರ್. ನೀವು ಹಿಂದೆ ಉತ್ತರ ಇದ್ದಂಗೆ ಇರ್ಬೇಕಂದ್ರೆ ನೀವೇನ್ ಮಾಡ್ರಿ? 3 ಡಿವೈಡ್ ಬೈ 36 ಬರ್ರಿ. ಇಲ್ಲಪ್ಪ ನಾನು ಕಡ್ತಾ ಹೊಡೆದು ಬರ್ತೀನಿ ಅಂದ್ರೆ 1 ಡಿವೈಡ್ ಬೈ 12 ಬರ್ರಿ. ಯಾಕಂದ್ರೆ ನಾವು ಇಷ್ಟೊತ್ತನ ಏನು ಲೆಕ್ಕ ಮಾಡಿ ನೋಡಿ ಎಲ್ಲ ಕ್ಯಾನ್ಸಲೇಷನ್ ಮಾಡೇ ಬರ್ತೀವಿ. ಅರ್ಥ ಆಗತ್ತಲ್ಲ? ನೆಕ್ಸ್ಟ್ ಮೊತ್ತ 5 ಬರುವಂತದ್ದು. ಇದರಲ್ಲಿ ಯಾವ ಯಾವ ಸಂಖ್ಯೆಗಳನ್ನು ಕೂಡಿಸಿದ್ರೆ 5 ಬರ್ತೈತಿ ಅನ್ನು ಚೆಕ್ ಮಾಡಬೇಕು. 12 1 4 5 1 4 5 ಅಂದ್ರೆ ಇದ್ರ ಅರ್ಥ ಏನು? 4 1 ಎಷ್ಟಾಗುತ್ತೆ? 5 ಆಗುತ್ತೆ. 1 4 5 4 1 5 3 2 5 2 3 5. ಇದನ್ನ ಬಿಟ್ಟು ಬೇರೆ ಯಾವ ಸಂಖ್ಯೆ ಅದಾವ ಕೂಡಿಸಿದ್ರೆ 5 ಬರುವಂತ ಇಲ್ಲ. ಬೇರೆ ಯಾವ ಚಾನ್ಸಸ್ ಇಲ್ಲ. ಹಾಗಂದ್ರೆ ಸಿ ಒಳಗೆ ಯಾವ ಬರ್ತೈತೆ ಅಂದ್ರೆ ಮೊತ್ತ 5 ಬರುವಂತದ್ದು. 1 4 5 4 1 5 3 2 5 2 3 5. ತಿಳಿದ? ಹಾಗಾದ್ರೆ ಅದು ಸಿ ಇದೆ. ಹಾಗಾದ್ರೆ ಸಿ ಒಳಗೆ ಎಷ್ಟು ಎಲಿಮೆಂಟ್ಸ್ ಅದಾವ? ನಂಬರ್ ಆಫ್ ಸಿ 1 2 3 4 4 ಎಲಿಮೆಂಟ್ಸ್ ಅದಾವ. ಹಾಗಾದ್ರೆ ಪ್ರೊಬಬಿಲಿಟಿ ಆಫ್ ಸಿ ಕಂಡುಹಿಡಿಯಬೇಕು. ದಟ್ ಈಸ್ ಎನ್ ಆಫ್ ಸಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಹಾಗಾದ್ರೆ ಎನ್ ಆಫ್ ಸಿ ಅಂದ್ರೆ 4, ಎನ್ ಆಫ್ ಎಸ್ ಅಂದ್ರೆ 36. ನಿಮ್ಗೆ ಟೆಕ್ಸ್ಟ್ ಬುಕ್ ಒಳಗಿಂದ ಆನ್ಸರ್ ಏನೈತೆ ಅಂದ್ರೆ 4 ಬೈ 36 ಐತಿ. ಇಲ್ಲ ನೀವು ಕ್ಯಾನ್ಸಲೇಷನ್ ಮಾಡಬಹುದು. ಎಷ್ಟು? 4 1 4 4 ಮತ್ತೆ 36 ಕೂತ್ರೆ ಎಷ್ಟು? 1 ಬೈ 1. ಅರ್ಥ ಆಗತ್ತಲ್ಲ? ಮತ್ತೆ ನೀವು ಯಾವ್ದು ಬರೀಬೇಕಂದ್ರೆ ನೀವು
ಟೆಕ್ಸ್ಟ್ ಬುಕ್ ನಾಗ ಬೇಕಾದ್ರೆ ಅದನ್ನು ಬರಿಬಹುದು, ಅಲ್ಲ ಅದನ್ನಾರ ಬರಿಬಹುದು. 1/9 ಬರಿಬಹುದು, ಇಲ್ಲ 4/36 ಬರಿಬಹುದು. ಎರಡು ಆನ್ಸರ್ ಏನತ್ತು ಕರೆಕ್ಟ್ ಆಗ್ತದೆ. ಈಗ ಮೊತ್ತ 3 ಬರೋದಾತು, ಮೊತ್ತ 4 ಆತು, ಮೊತ್ತ 5 ಆತು. ನೆಕ್ಸ್ಟ್ ಏನ್ ಕೇಳಿದ್ರೆ ಮೊತ್ತ 6 ಕೇಳ. ಮೊತ್ತ 6 ಯಾವ ಯಾವ ಸಂಖ್ಯೆಗಳನ್ನ ಕೂಡಿಸಿದ್ರೆ ಮೊತ್ತ 6 ಬರುತ್ತಂದ್ರಪ್ಪ ನನ್ನ ಮಾತು ಮಾಡ್ತೀವಿ ಕೇಳಿ. 2 4 6, 4 2 6, ಮತ್ತೆ 5 1 6, 5 1 6, ಮತ್ತೆ 1 5 6, ಮತ್ತೆ 5 1 6, 4 2 6, 2 4 6, 5 1 6, ಮತ್ತೆ 1 5 6, ಮತ್ತೆ 3 3 6. ತಿಳಿತಾ? ಈ ರೀತಿ ನೀವು ಅದನ್ನ ಈಗ ಎ ತಗೊಂಡೆ, ಇದಕ್ಕೆ ಬಿ ತಗೊಂಡೆ, ಇದಕ್ಕೇನ್ ತಗೊಂಡೆ ಸಿ ತಗೊಂಡ್ರೆ ನೀವು ಅದಕ್ಕೇನ್ ತಗೋರಿ ಡಿ ತಗೊಳ್ಳಿ. ಡಿ ತಗೊಂಡು ಈ ರೀತಿ ಈ ಸಂಖ್ಯೆಗಳನ್ನ ಕೂಡಿಸಿದ್ರೆ 6 ಬರುತ್ತೆ ಅಂತ ಹೇಳಿ ಬರ್ಕೋರಿ. ಬರ್ಕೊಂಡು ನೀವೇ ಮಾಡ್ರಿ ಪ್ರೊಬಾಬಿಲಿಟಿ ಆಫ್ ಡಿ ಕಂಡಿದ್ದೀರಿ. ಮತ್ತೆ ಪ್ರೊಬಾಬಿಲಿಟಿ ಆಫ್ 7 ಅಂದ್ರೆ ಮತ್ತೆ ನಿಮ್ಗೆ ಗೊತ್ತಾಗತ್ತಲ್ಲ. ಈ ರೀತಿ 3 ಪ್ಯಾಟರ್ನ್ ನೀವು ಅರ್ಥ ಮಾಡ್ಕೊಂಡ್ರೆ ಈಗ ಆನ್ಸರ್ ಬರೀ ಆ ಬಾಕ್ಸ್ ಒಳಗೆ. ರಿಮೈನಿಂಗ್ ಏನದ ನೋಡು, ನೀವು ಸ್ಟೆಪ್ ಬೈ ಸ್ಟೆಪ್ ಒಂದ್ ಕಡೆ ಸಾಲ್ವ್ ಮಾಡಿ ಅಷ್ಟು ಬಾಕ್ಸ್ ಗಳನ್ನ ಅದನ್ನ ತುಂಬಿಡಿ. ಕ್ಲಿಯರ್ ಆಗೈತೆ? ನೆಕ್ಸ್ಟ್ ಈಗ 22ನೇ ಪ್ರಶ್ನೆ ಆಗೈತಿ. ನಾ ಡೈರೆಕ್ಟ್ ಏನ್ ಮಾಡ್ತಾನೆ, ಇದ್ರಾಗ ಇನ್ನೊಂದು ಕ್ವಶನ್ ಇದೆ, ಅದೊಂದು ಸಾಲ್ವ್ ಮಾಡೋಣ. ಫಸ್ಟ್ ಇನ್ ಬರ್ಕೋರಿ. ಇದೇ 22ನೇ ಪ್ರಶ್ನೆ ಒಳಗ 2ನೇ ಪ್ರಶ್ನೆ ಒಂದೈತಿ. ಅಲ್ಲೇನೈತಂದ್ರೆ ಒಬ್ಬ ವಿದ್ಯಾರ್ಥಿ 2 3 4 5 6 7 8 9 10 11 ಮತ್ತೆ 12 ಎಂಬ 11 ಸಾಧ್ಯ ಫಲಿತಗಳಿವೆ ಅಂತ ನೋಡ್ಲಿ. ಇವು 2 ರಿಂದ ಹಿಡಿದು 12 ತನಕ ಏನ್ ಕೊಟ್ಟ ನೋಡು, ಇವು ಸಂಖ್ಯೆಗಳಲ್ಲಿ ಇವು ಎಲಿಮೆಂಟ್ಸ್ ಗಳಲ್ಲಿ ಇವುಗಳ ಮೊತ್ತ ಇದೆ ನೋಡಲಿ. ಘಟನೆ 2 ದಾಳಗಳಲ್ಲಿನ ಮೊತ್ತ ಅನ್ನೋಣ. ಒಂದ್ ವೇಳೆ ಅವು ನಂಬರ್ಸ್ ಆಗಿದ್ದು ಅಂತ ತಿಳ್ಕೊ, ಸಾಧ್ಯವಾದಂತ ಅಂದ್ರೆ ಮುಂದೆ ಬರುವಂತ ನಂಬರ್ಸ್ ಆಗಿದ್ದು ಅಂತ ತಿಳ್ಕೊ. 2 ರಿಂದ 12 ಅವಾಗ ಏನಾಗಿತ್ತು ಅಂದ್ರೆ ಅದ್ರದ್ದು ಎಕ್ಸಾಕ್ಟ್ ಸಂಭವನೀಯತೆ 1/11 ಆಗಿತ್ತು. ಬಟ್ ಅಲ್ಲಿ 2 ರಿಂದ 12 ಏನಂದ್ರೆ ಮೊತ್ತ ಅದು ಮೊತ್ತ ಆಗಿತ್ತು ಅಂದ್ರೆ ಅದು ಏನಾಗುತ್ತೆ, ಅವನು ಮಾಡುವಂತ ವಾದ ತಪ್ಪಂತ ಬರೀಬೇಕು ನೀವು. ಯಾಕಂದ್ರೆ ಎಲ್ಲವುಗಳ ಸಂಭವನೀಯತೆ ಏನು ಬರುವುದಿಲ್ಲ, 1/11 ಬರುವುದಿಲ್ಲ. ಆದ್ದರಿಂದ ಯಾಕೆ ಬರುವುದಿಲ್ಲ, ಅವು ಘಟನೆ 2 ದಾಳಗಳಿನ ಮೊತ್ತ, ಅದು ಘಟನೆ 2 ದಾಳಗಳಿನ ಮೊತ್ತ. ಆದ್ದರಿಂದ ಅವುಗಳ ಸಂಭವನೀಯತೆ 1/11 ಬರುವುದಿಲ್ಲ ಎಂದು ಅವನ ವಾದ ತಪ್ಪಾಗಿದೆ ಅಂತ ನೀವೇನ್ ಮಾಡ್ಬೇಕು, ತೆಳಗೊಂದು ರೀಸನ್ ಬರೀಬೇಕು. ಬಟ್ 22ನೇದು ಅದು ಏನಾಯ್ತು ನೋಡು, ಅದ್ರಾಗ ಫಸ್ಟ್ ಕ್ವಶನ್ ಐತೆ ನೋಡಿ, ಎಲ್ಲ ಲೆಕ್ಕ ಮಾಡ್ಬೇಕು ನೀವು. ಮಾಡ್ರಿಲ್ಲ ಅವನು ನೀವೆಲ್ಲ ನಿಮ್ಗೆ ಕ್ಲಿಯರ್ ಆಗೈತಲ್ಲ. ಬಾಕ್ಸ್ ತುಂಬ್ರಿ. ನಾನು ಎಷ್ಟು 3 ಮಾಡೀನಿ, ನೀವು ರಿಮೈನಿಂಗ್ ಎಷ್ಟು ನೋಡು ಅಷ್ಟು ಅದನ್ನ ಬಾಕ್ಸ್ ಏನ್ ಮಾಡ್ರಿ ಅದನ್ನ ತುಂಬ್ರಿ. ಈಗ ಎಷ್ಟನೇ ಪ್ರಶ್ನೆ ಆಯ್ತು? 22ನೇ ಪ್ರಶ್ನೆ ಆಯ್ತು. ನಾವು ಡೈರೆಕ್ಟ್ ಏನ್ ಮಾಡ್ತಾನೆ ಅಂದ್ರೆ 23ನೇ ಪ್ರಶ್ನೆ ಓಕೆ ಬರ್ಕೋದು. 23ನೇ ಪ್ರಶ್ನೆ. 23ನೇ ಪ್ರಶ್ನೆ ಏನಿದೆ ಅಂದ್ರೆ, ಒಂದು ನಾಣ್ಯವನ್ನ 3 ಸರಿ ಚಿಮ್ಮಲಾಗಿದೆ. ಈಗ ನೀವು ಒಂದು ನಾಣ್ಯವನ್ನ 2 ಸರಿ ಚಿಮ್ಮಿದ್ರೆ ಏನ್ ಬರ್ತಿತ್ತು ಅದ್ರ ಉತ್ತರ ಬರ್ತೀರಿ ನೀವು. ಏನಂತ, ಒಂದು ನಾಣ್ಯವನ್ನ 2 ಸರಿ ಚಿಮ್ಮಿದ್ರೆ ಅದ್ರ ಒಂದು ನಾಣ್ಯಕ್ಕೆ ಎಷ್ಟು ಮಕ್ಕಳು ಇರ್ತವೆ? 2 ಮಕ್ಕಳು ಇರ್ತವೆ. ಒಂದು ಹೆಡ್ ಮತ್ತೆ ಇನ್ನೊಂದೇನು ಟೇಲ್. ಒಂದು ನಾಣ್ಯಕ್ಕೆ 2 ಮಕ್ಕಳು ಇರ್ತವೆ. ಅದನ್ನ 2 ಸರಿ ಚಿಮ್ಮಿದ್ರೆ ಉತ್ತರ ಎಷ್ಟು ಬರ್ತೈತಿ? 2 ಸ್ಕ್ವೇರ್ ಅಂದ್ರೆ ಎಷ್ಟು? 4. ಹೌದಲ್ಲ? ಅವು ಯಾವ್ಯಾವ ಹೇಳ್ರಿ? HH, HT ಮತ್ತ TH ಮತ್ತೆ ಇನ್ನೊಂದು TT. ಇದು ಏನಿದೆ ಎದ್ರದ್ದು ಸ್ಯಾಂಪಲ್ ಸ್ಪೇಸ್? ಒಂದು ನಾಣ್ಯವನ್ನ ಎಷ್ಟು ಸರಿ ಚಿಮ್ಮಿದಾಗ? 2 ಸರಿ ಚಿಮ್ಮಿದಾಗ. ದಟ್ ಈಸ್ 2 ಸ್ಕ್ವೇರ್. ತಿಳಿಲ್ಲ? ಈಗ ಒಂದು ನಾಣ್ಯಕ್ಕೆ 2 ಮಕ್ಕಳು, ಅದನ್ನ 3 ಸರಿ ಚಿಮ್ಮಿದ್ರೆ ಅಂದ್ರೆ 2 ಕ್ಯೂಬ್. ಒಂದು ನಾಣ್ಯವನ್ನ 3 ಸರಿ ಚಿಮ್ಮಿದ್ರೆ ಅವಾಗ 2 ಕ್ಯೂಬ್ ಎಷ್ಟಾಗುತ್ತೆ? 8. 2 ಕ್ಯೂಬ್ 8 ಆಗುತ್ತೆ ಅಂದ್ರೆ ಇದ್ರ ಅರ್ಥೇನೆ, ಒಂದು ನಾಣ್ಯವನ್ನ 3 ಸರಿ ಚಿಮ್ಮಿದರೆ ನಮಗೆ ಒಟ್ಟು 8 ಸ್ಯಾಂಪಲ್ ಸ್ಪೇಸ್ ಬರ್ತವೆ. ಆ 8 ಸ್ಯಾಂಪಲ್ ಸ್ಪೇಸ್ ಗಳನ್ನ ಬರೀಬೇಕು. ನೋಡಿಲ್ಲ, ಒಂದು ನಾಣ್ಯವನ್ನ 1 ಸರಿ ಚಿಮ್ಮಿದ್ರ H and T ಅಷ್ಟ. ಒಂದು ನಾಣ್ಯವನ್ನ 2 ಸರಿ ಚಿಮ್ಮಿದ್ರ ಇದು HH, HT, TH ಮತ್ತೆ TT. ಅದೇ ಒಂದು ನಾಣ್ಯವನ್ನ 3 ಸರಿ ಚಿಮ್ಮಿದ್ರೆ 8 ಸ್ಯಾಂಪಲ್ ಸ್ಪೇಸ್ ಬರ್ತಾವು. ಯಾವ್ಯಾವ ಅಂದ್ರೆ HHH ಮತ್ತೆ TTT ಮತ್ತೆ HTH ಮತ್ತೆ HTH ಮತ್ತೆ THT ಮತ್ತೆ HTT ಆದ ಮತ್ತೆ THH. 1 2 3 4 5 6 ಇನ್ನು 2 ಬೇಕು ನಮಗ. ಇನ್ನು 2 HTH ಆಗೈತಿ, HTT ಆಗೈತಿ, TTH ಅಲ್ಲ TTH ಮತ್ತೆ ಇನ್ನೊಂದು ಯಾರು ಮಿಸ್ ಆಗೈತಿ ಹೇಳ್ರಿ? HHT ಇಲ್ಲ ಅದ್ರಾಗ. ಹಾಗಾದ್ರೆ HHT ಮತ್ತೆ ಇದನ್ನ ಬಿಟ್ಟು ಯೋಚನೆ ಮಾಡ್ಕೊಂಡು ಕುಂದ್ರಾಕ್ ಹೋಗ್ಬೇಡ್ರಿ. ಇನ್ನೊಂದು ಬರ್ತೈತಿ ಅಂತ ಹೇಳಿ. ಯಾಕಂದ್ರೆ ನಾವು ಫಾರ್ಮುಲಾ ಹಾಕಿದ್ರಲ್ಲ, 2 ಕ್ಯೂಬ್ ಅಂದ್ರೆ ಎಷ್ಟು? 8. ಇದು 8 ಆದ್ರೆ 1 2 3 4 5 6 7 8 ಸ್ಯಾಂಪಲ್ ಸ್ಪೇಸ್ ಬರ್ತಾವೆ. 2 ಕ್ಯೂಬ್ ಹೆಂಗ್ ಬಂತ ಹೇಳಿ? ಒಂದು ನಾಣ್ಯಕ್ಕೆ ಎಷ್ಟು ಮಕ್ಕಳು? 2 ಮಕ್ಕಳು. ಎಷ್ಟು ಸರಿ ಚಿಮ್ಮಲಾಗಿದೆ? 3 ಸರಿ. 3 ಸರಿ ಚಿಮ್ಮಲಾಗಿದೆ. 2 ಕ್ಯೂಬ್ ಅಂದ್ರೆ ಎಷ್ಟು? ಹಾಗಾದ್ರೆ ಎಸ್ ಬರ್ರೆ ನಿಮಗೆ ಸ್ಯಾಂಪಲ್ ಸ್ಪೇಸ್ ಬರೆಯಕ್ಕೆ ಬರ್ಬೇಕು. ಒಂದು ನಾಣ್ಯವನ್ನ 1 ಸರಿ ಚಿಮ್ಮಿದ್ರೆ ಸ್ಯಾಂಪಲ್ ಸ್ಪೇಸ್ ಬರೆಯಕ್ಕೆ ಬರ್ಬೇಕು. ಒಂದು ನಾಣ್ಯವನ್ನ 2 ಸರಿ ಚಿಮ್ಮಿದ್ರೆ ಸ್ಯಾಂಪಲ್ ಸ್ಪೇಸ್ ಬರೆಯಕ್ಕೆ ಬರ್ಬೇಕು. ಒಂದು ನಾಣ್ಯವನ್ನ 3 ಸರಿ ಚಿಮ್ಮಿದ್ರೆ ಸ್ಯಾಂಪಲ್ ಸ್ಪೇಸ್ ಬರೆಯಕ್ಕೆ ಬರ್ಬೇಕು. ಈಗ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಷ್ಟು?
8. ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ 8. ಈಗ ನಮಗೆ ಎದ್ರದ ಸಂಭವನೀಯತೆ ಕಂಡುಹಿಡಿಬೇಕಂದ್ರೆ ಒಂದು ಗೆಲ್ಲುವ ಸಂಭವನೀಯತೆ, ಇನ್ನೊಂದು ಸೋಲುವ ಸಂಭವನೀಯತೆ. ಒಬ್ಬ ಮನುಷ್ಯ ಯಾವಾಗ ಗೆಲ್ತಾನಂದ್ರೆ ಅವಂಗ 3 ಹೆಡ್ ಬೀಳ್ಬೇಕು ಅಥವಾ 3 ಟೇಲ್ ಬೀಳ್ಬೇಕು. ಅಂದ್ರೆ ಇದ ಹೆಚ್ಚೆಚ್ಚ್ ಬಿದ್ರು ಗೆಲ್ತಾನ, ಟೇಲ್ ಬಿದ್ರು ಗೆಲ್ತಾನ. ಇದನ್ನ ಬಿಟ್ಟು ಬೇರೆ ಏನಾದ್ರು ಬಿದ್ರ 100% ಏನ್ ಮಾಡ್ತಾನ, ಸೋಲ್ತಾನ. ನೋಡಿ ಕ್ವಶನ್ ಏನೈತಂದ್ರೆ, ಒಂದು ಆಟದಲ್ಲಿ ₹1 ಒಂದು ನಾಣ್ಯವನ್ನು 3 ಸರಿ ಚಿಮ್ಮಲಾಗಿದೆ ಮತ್ತು ಪ್ರತಿ ಸಲದ ಫಲಿತವನ್ನು ದಾಖಲಿಸಲಾಗುತ್ತದೆ. ಹನೀಫನು ಪ್ರತಿ ಸಲ ಒಂದೇ ಫಲಿತಾಂಶ ಅಂದರೆ 3 ಶಿರಗಳು ಬೀಳಬೇಕು ಅಥವಾ 3 ಪುಚ್ಚಗಳು ಬಂದರೆ ಆಟದಲ್ಲಿ ಗೆಲ್ಲುತ್ತಾನೆ. ಅಂದ್ರೆ ಎಚ್ ಅಥವಾ ಟಿ 3 ಶಿರಗಳು ಅಥವಾ 3 ಪುಚ್ಚಗಳು ಬಂದ್ರೆ ಮಾತ್ರ ಗೆಲ್ತಾನ, ಇಲ್ಲಂದ್ರ ಸೋಲ್ತಾನ. ಸೋಲುದಕ್ಕ ನಾವು ಇದಕ್ಕೆ ಜಿ ಅಂದ್ರೆ ಇದಕ್ಕೆ ಎಚ್ ಅನ್ನೋದು ಸೋಲುದಕ್ಕ. ಈಗ ನಾವು ಸೋಲುದಕ್ಕ ಎಸ್ ಅಂತ ಬರೀಬೋದಾಗಿದೆ, ಬಟ್ ಇಲ್ಲ ಎಸ್ ಅಂತ ಹೇಳ್ಕೊಂಡಿ ಎನ್ ಆಫ್ ಎಸ್ ಸ್ಯಾಂಪಲ್ ಸ್ಪೇಸ್ ನೋಡಿ ಅದಕ್ಕೆ ಎಸ್ ಮಾಡಕ್ ಬರಲ್ಲ. ಜಿ ಅಂದ್ರೆ ಗೆಲ್ಲುದು, ಎಚ್ ಅಂದ್ರೆ ಸೋಲುದು, ಜಿ ಎಚ್. ಎದಕ್ಕೆ ಸೋಲ್ತಾನೆ ನಾವು, ಎಚ್ ಟಿ ಬಿಟ್ಟು ಬೇರೆ ಬಿದ್ರ ಸೋಲ್ತಾನ. ಆದ್ರೆ ಏನ್ ಬಿದ್ರೆ ಸೋಲ್ತಾನ, ಎಚ್ ಬಿದ್ರೆ ಸೋಲ್ತಾನ, ಟಿ ಬಿದ್ರೆ ಸೋಲ್ತಾನ, ಎಚ್ ಬಿದ್ರೆ ಸೋಲ್ತಾನ, ಮತ್ತೆ ಟಿ ಬಿದ್ರೆ ಸೋಲ್ತಾನ, ಟಿ ಬಿದ್ರೆ ಸೋಲ್ತಾನ, ಮತ್ತೆ ಎಚ್ ಬಿದ್ರೆ ಸೋಲ್ತಾನ. ಇವುಗಳಲ್ಲಿ ಯಾವುದಾದ್ರೂ ಒಂದು ಫಲಿತಾಂಶ ಬಿದ್ದರೆ ಅವನು ಸೋಲುತ್ತಾನೆ. ಇವುಗಳಲ್ಲಿ ಯಾವುದಾದ್ರೂ 2 ಫಲಿತಾಂಶಗಳು ಎರಡರಾಗ ಒಂದು ಬಿತ್ತಂದ್ರೆ ಅವ್ನು ಗೆಲ್ತಾನೆ. ಹಾಗಾದ್ರೆ ಗೆಲ್ಲುವ ಟೋಟಲ್ ನಂಬರ್ ಆಫ್ ಗೆಲ್ಲುವ ಚಾನ್ಸಸ್ ಎಷ್ಟು ಅದಾವು, 2 ಅದಾವು. ಮತ್ತ ಟೋಟಲ್ ನಂಬರ್ ಆಫ್ ಸೋಲೋ ಚಾನ್ಸಸ್ ಎಷ್ಟು ಅದಾವು ಅಥವಾ ನಂಬರ್ ಆಫ್ ಎಚ್ 1 2 3 4 5 6 ತಿಳಿತಲ್ಲ. ಈಗ ನಮ್ಮ ಕ್ವಶನ್ ಏನ್ ಕೇಳೋಣ ನಾವು ಅದು ಅರ್ಥ ಮಾಡ್ಕೊರಿ. ಒಂದು ನಾಣ್ಯವನ್ನು 3 ಸರಿ ಚಿಮ್ಮಿದ್ರೆ ಇದು ಒಟ್ಟು ಸಾಧ್ಯ ಫಲಿತಗಳ ಇವು, ಅದಕ್ಕೆ ಎನ್ ಆಫ್ ಎಸ್ ಅಂದ್ರೆ 8. ಅದ್ರಾಗ ಯಾವಾಗ ಗೆಲ್ತಾನೆ, ಎಚ್ ಟಿ ಬಿದ್ರೆ ಮಾತ್ರ ಗೆಲ್ತಾನ, ಅದಕ್ಕೆ ಜಿ ಒಳಗೆ ಇದನ್ನ ಬರ್ದೆ. ಇವನು ಬಿಟ್ಟು ಬ್ಯಾರೆ ಅಂದ್ರೆ ಇವು ಬಿದ್ದರೆ ಸೋಲ್ತಾನ, ಅದಕ್ಕೆ ಎನ್ ಆಫ್ ಎಚ್ ಬರ್ಕೊಂಡೆ. ಅದು 6 ಎಲಿಮೆಂಟ್ಸ್ ಅದಾವ, ಎಣಿಸ್ರಿ. ಈಗ ಇಬ್ಬರದು ಸಂಭವನೀಯತೆ ಕಂಡುಹಿಡಿತೀವಿ. ಪ್ರೊಬ್ಯಾಬಿಲಿಟಿ ಆಫ್ ಗೆಲ್ಲುವುದು, ಪ್ರೊಬ್ಯಾಬಿಲಿಟಿ ಆಫ್ ಸೋಲುವುದು ಅಂದ್ರೆ ಎಚ್ ಅಂದೇನ ಇದು ತಿಳಿಲಿಲ್ಲ. ಈಗ ಪ್ರೊಬ್ಯಾಬಿಲಿಟಿ ಆಫ್ ಗೆಲ್ಲುವ ಸಂಭವನೀಯತೆ ಪಿ ಆಫ್ ಜಿ ಇಸ್ ಈಕ್ವಲ್ ಟು ಎನ್ ಆಫ್ ಜಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಹಾಗಾದ್ರೆ ಎನ್ ಆಫ್ ಜಿ ಎಷ್ಟೈತಿ ಹೇಳ್ರಿ, 2. ಎನ್ ಆಫ್ ಎಸ್ ಎಷ್ಟೈತಿ, 8. ಕ್ಯಾನ್ಸಲೇಷನ್ ಮಾಡ್ರಿ, 2 ಒಂದೇ 2 4 ಉತ್ತರ ಎಷ್ಟು ಬರ್ತೈತಿ, 1/4. ಇದು ಗೆಲ್ಲುವ ಸಂಭವನೀಯತೆ. ಯಾಕಂದ್ರೆ ಎಚ್ ಟಿ ಬಿದ್ರೆ ಮಾತ್ರ ಗೆಲ್ತಾನ, ಅದಕ್ಕೆ ಅದು 1/4 ಬರ್ತದೆ. ಮತ್ತೆ ಪ್ರೊಬ್ಯಾಬಿಲಿಟಿ ಆಫ್ ಸೋಲುವುದು, ದಟ್ ಈಸ್ ನಂಬರ್ ಆಫ್ ಸೋಲುವ ಸಂಖ್ಯೆ ಡಿವೈಡೆಡ್ ಬೈ ನಂಬರ್ ಆಫ್ ಒಟ್ಟು ಫಲಿತಗಳು. ಅದು ಎನ್ ಆಫ್ ಎಚ್ ಎಷ್ಟೈತಿ, 6. ಎನ್ ಆಫ್ ಎಸ್ ಎಷ್ಟೈತಿ, 8 ಅಲ್ಲ. ಎನ್ ಆಫ್ ಎಸ್ ಎಷ್ಟೈತಿ, 8. ಕಡ್ತಾ ಬಿಡಿರಿ, 2 3 6 2 4 8 ಉತ್ತರ ಎಷ್ಟು ಬಂತು, 3/4. ಸೋಲುವ ಸಂಭವನೀಯತೆ 3/4, ಗೆಲ್ಲುವ ಸಂಭವನೀಯತೆ 1/4. ಬಟ್ ಇದನ್ನ ಏನಾರ ನಿಮ್ಗೆ ಸ್ಯಾಂಪಲ್ ಸ್ಪೇಸ್ ಬರೆಯಕ್ಕೆ ಬಂತ ತಿಳ್ಕೊ, ಉಳಿಕಿದ ಆನ್ಸರ್ ಬರೆಯೋದು ಭಾಳ ಈಸಿ. ಅದಕ್ಕೆ ಸ್ಯಾಂಪಲ್ ಸ್ಪೇಸ್ ಬರೆಯೋದು ಕಲೀರಿ. ಒಂದು ದಾಳವನ್ನ ಅಥವಾ ಒಂದು ನಾಣ್ಯವನ್ನ 1 ಸರಿ ಚಿಮ್ಮಿದ್ರು ಸ್ಯಾಂಪಲ್ ಸ್ಪೇಸ್ ಬರೆಯಕ್ಕೆ ಬರಬೇಕು, 2 ಸರಿ ಚಿಮ್ಮಿದ್ರು ಸ್ಯಾಂಪಲ್ ಸ್ಪೇಸ್ ಬರೆಯಕ್ಕೆ ಬರಬೇಕು, ಇವನ್ 3 ಸಲ ಚಿಮ್ಮಿದ್ರು ಲಾಸ್ಟ್ 3 ಸಲ ಅದು 4 ಸತ ಬರಂಗಿಲ್ಲ, ರೇರ್ ಅದು ಬರೋದು. ಮತ್ತೆ ದಾಳ ಅಂದ್ರೆ 1 ಸರಿ ಚಿಮ್ಮಿದ್ರೆ ದಾಳ, ಮತ್ತೆ ಇನ್ನೊಂದು 2 ಸರಿ ಚಿಮ್ಮಿದ್ರು. 1 ಸರಿ ಚಿಮ್ಮಿದ್ರೆ ದಾಳ ಗೊತ್ತಾಗತ್ತಲ್ಲ, 1 2 3 4 5 6 6 ಸ್ಯಾಂಪಲ್ ಸ್ಪೇಸ್ ಬೀಳ್ತಾವ. ಮತ್ತೆ ಒಂದು ದಾಳವನ್ನ 2 ಸರಿ ಚಿಮ್ಮಿದ್ರೆ ಈಗ ಜಸ್ಟ್ ಬರ್ದಿದ್ದೆ ನಾನು 1 1 1 2 1 3 ಟೋಟಲ್ ಎನ್ ಆಫ್ ಎಸ್ ಎಷ್ಟು ಬಂದಿದೆ ಹೇಳಿ, 36. ನೆನ್ಪಿಡ್ರಿ, ಅದು ದಾಳದ್ದು ಬರೆಯಕ್ಕೆ ಬರ್ಬೇಕು ನಿಮ್ಗೆ, ಮತ್ತೆ ನಾಣ್ಯದ್ದು ಬರೆಯಕ್ಕೆ ಬರ್ಬೇಕು. ಈಗ 23ನೇ ಪ್ರಶ್ನೆ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ 24ನೇ ಪ್ರಶ್ನೆಗೆ ಹೋಗೋಣ. ಇದನ್ನ ಬರ್ಬೋದು. ನೆಕ್ಸ್ಟ್ 24ನೇ ಪ್ರಶ್ನೆ. 24ನೇ ಪ್ರಶ್ನೆ ಏನಿದೆ ಅಂದ್ರೆ, ಒಂದು ದಾಳವನ್ನ 2 ಸಲ ಎಸೆಯಲಾಗಿದೆ. ಒಂದು ದಾಳವನ್ನ 2 ಸಲ ಎಸೆದ್ರ ಆಟೋಮೆಟಿಕ್ ಸ್ಯಾಂಪಲ್ ಸ್ಪೇಸ್ ಎಷ್ಟು ಬರ್ತೈತಿ, 1 1 1 2 ಆಗಲೇ ಬರ್ತಿದ್ದಲ್ಪ, ಸೇಮ್ ಈ ರೀತಿ ಸ್ಯಾಂಪಲ್ ಸ್ಪೇಸ್ ಬರ್ತದೆ. ಮತ್ತೆ ಒಟ್ಟು ಸ್ಯಾಂಪಲ್ ಸ್ಪೇಸ್ಗಳು ಎಷ್ಟು, 36. ಹೆಂಗ್ 36 ಹೇಳ್ರಿ, ನಾವು ಹೇಳಿಬಿಟ್ಟೆ ನಿಮ್ಗೆ. ಒಂದು ದಾಳಕ್ಕೆ ಎಷ್ಟು ಮುಖಗಳು, 6 ಮುಖಗಳು. ಎಷ್ಟು ಸಲ ಎಸೆಯಲಾಗಿದೆ, ನಾಣ್ಯಕ್ಕಂದ್ರೆ ನಾನು 2 ತಗೋತೀನಿ ನೆನಪಿದ್ದಲ್ಲ. ಯಾಕೆ ನಾಣ್ಯಕ್ಕೆ ಎಷ್ಟು ಮುಖಗಳು, 2 ಮುಖಗಳು. ಇಲ್ಲಿ ದಾಳ ಇರೋದ್ರಿಂದ ದಾಳಕ್ಕೆ ಎಷ್ಟು ಮುಖಗಳು, 6 ಮುಖಗಳು. 2 ಸಲ ಎಸೆಯಲಾಗಿದೆ ಅಂದ್ರೆ 6ದ ಸ್ಕ್ವೇರ್ ಎಷ್ಟು, 36. ತಿಳಿಲ್ಲ, ಒಂದು ದಾಳಕ್ಕೆ 6 ಮುಖ 2 ಸಲ ಎಸೆದ್ರೆ 36 ಸ್ಯಾಂಪಲ್ ಸ್ಪೇಸ್. 36 ಯಾರು, ಒಂದಕ್ಕೆ 1 ಬೀಳ್ಬೋದು, 1ನೇ ದಾಳದಾಗ 2ನೇ ದಾಳದಾಗ 1 ಬೀಳ್ಬೋದು, 1ನೇ ದಾಳದಾಗ 1 2ನೇ ದಾಳದಾಗ 2. ಈ ರೀತಿ ಇದನ್ನ ಬಿಟ್ಟು ಬೇರೆ ಯಾವ ಚಾನ್ಸಸ್ ಇಲ್ಲ. ನಮಗ್ ಕ್ವಶನ್ ಏನ್ ಕೇಳೋದಂದ್ರೆ, ಈ ರೀತಿ ಸ್ಯಾಂಪಲ್ ಸ್ಪೇಸ್ ಇರುವಾಗ ಅದರಲ್ಲಿ ಮೊದಲನೇ ಪ್ರಶ್ನೆ ಏನೈತಂದ್ರೆ,
ಎರಡೂ ಸಲ 5 ಬರಬಾರ್ದಂತ. ಎರಡೂ ಸಲ 5 ಬರಬಾರ್ದು ಅಂದ್ರೆ ಒಂದನೇ ಸತ ತೂದಾಗನು 5 ಬರಬಾರ್ದು, ಎರಡನೇ ಸತ ತೂದಾಗೂ ಏನ್ ಬರಬಾರ್ದು 5, ಒಟ್ಟ 5 ಇರಬಾರ್ದು ನೋಡಪ್ಪ. 5 ಬರ್ಲಾರ್ದಂತದ್ದು, ಅದಕ್ಕೆ ನಾ ಏನಂತ ಹೆಸರು ಕೊಡೋನು, ಎ ಅಂತ ಹೆಸರು ಕೊಡ್ತೀನಿ. ಎರಡೂ ಸಲ 5 ಬರಬಾರ್ದು ಅಂದ್ರೆ ಒಟ್ಟು 5 ಇರಬಾರ್ದು. 5 ಏನೈತಿ ಈ ಲೈನ್ ಆಗಿ ಐತಾ 5, ಇದನ್ನ ಬೇಡ ಮಾಡಿ, ಯಾಕಂದ್ರೆ ಇದ್ರಾಗ 5 ಇತ್ತಲ್ಲ, ಮತ್ತೆ ನನಗೆ ಈ ಲೈನ್ ಬೇಡ, ಯಾಕಂದ್ರೆ ಇದ್ರಾಗ ಏನೈತಿ ಹೌದಲ್ಲ. ನೋಡ್ರಿ ಇದ್ರಾಗ 5 5 5 5 5 5 5 ಐತಿನಿಲ್ಲ, ಹಾಗಾದ್ರೆ ಆ ಲೈನ್ ಹೋಗುತ್ತೆ. ಮತ್ತೆ ಇದ್ರಾಗ ನೋಡ 5 5 5 5 5 5 ಅದ್ರಾಗ 5 ಅದು ಹೋಗುತ್ತೆ. ಹಾಗಾದ್ರೆ ಟೋಟಲ್ 36 ಅದಾವ. 36 ನಂಗೆ ಎಷ್ಟು ಮಂದಿ ಬೇಡ, 1 2 3 4 5 6 7 8 9 10 11 ಮಂದಿ ಬೇಡ. ಹಾಗಾದ್ರೆ 36 11 ಕಳಿ 6 1 ಕಳರ್ 5, 6 1 ಕಳರ್ 5 ಮತ್ತೆ 3 1 ಕಳರ್ ಎಷ್ಟು 2. ಹಾಗಾದ್ರೆ ಶುದ್ಧ ಇದಕ್ಕೆ ಎ ಅಂತ ಹೆಸರು ಕೊಟ್ರ ಎನ್ ಆಫ್ ಎ ಎಷ್ಟಾಗುತ್ತೆ ಹೇಳಿ 25 ಆಗುತ್ತೆ. 25 ಎದಕ್ಕಾಗುತ್ತೆ ಹೇಳಿ, ಎರಡೂ ಸಲ 5 ಬರಬಾರ್ದು, ಒಟ್ಟು 5 ಇರಬಾರ್ದು ಅದ್ರಾಗ. ಯಾಕಂದ್ರೆ ಇದ್ರಾಗೆಲ್ಲ 5 ಅದನ್ನ, ಅದಕ್ಕೆ ಅವ ಹೋದ, ಇದ್ರಾಗೂ 5 ಅದನ್ನ ಅವನು ಹೋದ, ಸುತ್ತ 11 ಮಂದಿ ಹೋದ್ರು. ಹಾಗಾದ್ರೆ ಟೋಟಲ್ 36 ಮಂದಿ 11 ಮಂದಿ ಕಳೆದ್ರೆ 25 ಮಂದಿ. 25 ಮಂದಿಯಾಗ ಒಂದ್ ಸಲ 5 ಅದಾರ ಅವ್ರು, ಅದಕ್ಕೆ ಅವ್ನು ತೆಗೆದ್ಬಿಟ್ಟೆ. 25 ಮಂದಿ ಉಳಿದ್ರು. 25 ಮಂದಿ ಯಾರಂದ್ರೆ ಇವರು 5 ಇಲ್ಲಾರ್ದಾರೆ ಅವರು, ಇವರೆಲ್ಲ ನೋಡಿ ಇದ್ರಾಗ 5 ಇಲ್ಲ, ಇದ್ರಾಗ 5 ಇಲ್ಲಪ್ಪ, ಮತ್ತೆ ಇಲ್ಲಿ ಇದ್ರಾಗ 5 ಇಲ್ಲ. ಹಾಗಾದ್ರೆ ಎನ್ ಆಫ್ ಎ 25 ಇದು ತಿಳಿಯಿಲ್ಲ. ಈಗ ಪ್ರೊಬಾಬಿಲಿಟಿ ಆಫ್ ಎ ಅಂದ್ರೆ 5 ಇಲ್ಲಾರ್ದವ, ಅವಾಗ ಎಷ್ಟಾಗುತ್ತೆ, ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್, ದಟ್ ಈಸ್ 25 ಡಿವೈಡೆಡ್ ಬೈ ಎಷ್ಟು ಅಪಿ ಎನ್ ಆಫ್ ಎ 25. ಎರಡೆಷ್ಟು ನೋಡ್ಬೇಕಂದ್ರೆ 25 ಅದಾವ, 5 ಇಲ್ಲಾರ್ದಾವ. ಮತ್ತೆ ಎನ್ ಆಫ್ ಎಸ್ ಹಾಕಿದ್ರೆ 36, 25 ಡಿವೈಡೆಡ್ ಬೈ ಎಷ್ಟು 36. ಕ್ಲಿಯರ್ ಆಗೈತೆ ಇದು, ಒಮ್ಮೆನೂ 5 ಬರಬಾರ್ದು ನೋಡಿ. ನೆಕ್ಸ್ಟ್ ಅದ್ರಾಗ ಬಿ ಅಂತ ಇತ್ತು. ಬಿ ಏನೈತಂದ್ರ ಕನಿಷ್ಠ ಒಂದು ಸಲ 5 ಮೇಲೆ ಬರಬೇಕು. ಕನಿಷ್ಠ ಅಂದ್ರೆ ಅಟ್ ಲೀಸ್ಟ್ ಅಂತ ಹೇಳ್ತಾರೆ. ಇದ್ರಾಗ ನೋಡು ಬಹಳ ಮಂದಿಗೆ ಕನ್ಫ್ಯೂಷನ್ ಮಾಡ್ತಾರೆ, ಎರಡು ವರ್ಡ್ ಬಹಳ ಇಂಪಾರ್ಟೆಂಟ್ ಇದೆ. ಯಾವಂದ್ರೆ ಕನಿಷ್ಠ ಮತ್ತ ನಿಮಗೆ ಗರಿಷ್ಠ ಅಂತೇಳಿ. ಈಗ ನೋಡ್ರಿ ಎಕ್ಸಾಮ್ನಾಗ ಗರಿಷ್ಠದ ಮ್ಯಾಗ ಕ್ವಶನ್ ಕೇಳ್ಬೋದು. ಈ ಟೆಕ್ಸ್ಟ್ ಬುಕ್ ನಾಗ ಗರಿಷ್ಠದ ಮ್ಯಾಗ ಲೆಕ್ಕನ ಇಲ್ಲ ಅಂತ, ಬಟ್ ಗರಿಷ್ಠ ಕೇಳ್ಬೋದು. ಅದಕ್ಕೆ ನೀವೇ ಮಾಡಬೇಕು, ಕನಿಷ್ಠನೂ ಲಕ್ಷ್ಯ ಇರ್ಬೇಕು, ಗರಿಷ್ಠನೂ ಲಕ್ಷ್ಯ ಇರ್ಬೇಕು. ಕನಿಷ್ಠ ಅಂದ್ರೆ ಏನು, ಎಟ್ ಲೀಸ್ಟ್ ಅಂತ ಕರಿತಾರೆ. ಕನಿಷ್ಠ ಅಂದ್ರೆ ಎಟ್ ಲೀಸ್ಟ್, ಗರಿಷ್ಠ ಅಂದ್ರೆ ಎಟ್ ಮೋಸ್ಟ್. ಇದ್ರ ಮೀನಿಂಗ್ ಏನು, ಕನಿಷ್ಠ ಅಂದ್ರೆ ಏನು, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಏನು ಹೇಳಿದೆ, ಎಟ್ ಲೀಸ್ಟ್ ನನಗೆ 1 ರೊಟ್ಟಿ ಕೊಡ್ರಿ ಅಂತ ಕೇಳಿದೆ ನಿಮ್ಗೆ. ಎಟ್ ಲೀಸ್ಟ್ ನಾನು ನಿಮ್ಗೆ 1 ರೊಟ್ಟಿ ಕೊಡ ಅಂದ್ರೆ ಇದರರ್ಥ ನೀವು ನನಗೆ 1 ರೊಟ್ಟಿ ಕೊಡಬೇಕು. ನೀವು 2 ರೊಟ್ಟಿ ಕೊಟ್ಟರು ನಡೀತೈತೆ, ಯಾಕೆ ನಾ ಏನಂದೆ ಎಟ್ ಲೀಸ್ಟ್ ಅಂತ. ಅಥವಾ ನಿಮ್ಗೆ ಯಾರ್ಯಾರು ನಿಮ್ಮ ಬಾಜುದಾಗಿರುವಂಥ ಫ್ರೆಂಡ್ ಎಟ್ ಲೀಸ್ಟ್ 1 ಪೆನ್ ಕೊಡು ಅಂತ, ಎಟ್ ಲೀಸ್ಟ್ 1 ಪೆನ್ ಕೊಡು ಅಂತ. ಎಟ್ ಲೀಸ್ಟ್ 1 ಪೆನ್ ಕೊಡು ಅಂದ್ರೆ ಅರ್ಥ ಏನು, ನೀವು ಪೆನ್ ಕೊಡಲ್ಲ ಅಂದ್ರೆ ನಡೆಯಂಗಿಲ್ಲ, ಅವ್ರು 1 ಪೆನ್ ಕೊಡಬೇಕಾ ನೀವು. ಮತ್ತೆ ಎಕ್ಸ್ಟ್ರಾ 1 ಪೆನ್ ಕೊಡಬೇಕು, ನೀವು 2 ಪೆನ್ ಕೊಟ್ಟರು ನಡೀತೈತೆ. ಯಾಕಂದ್ರೆ ವರ್ಡ್ ಭಾಳ ಇಂಪಾರ್ಟೆಂಟ್. ಕನಿಷ್ಠ ಎಟ್ ಲೀಸ್ಟ್ ಅಂದ್ರೆ ಏನು, ಅಷ್ಟೂ ಬರ್ಬೋದು, ಮತ್ತೆ ಅಷ್ಟಕ್ಕಿಂತ ಹೆಚ್ಚಿನೂ ಬರ್ಬೋದು. ಈಗ ಕನಿಷ್ಠ 1 ಅಂದ್ರೆ ಏನು, ಅರ್ಥ 1 ಇರಬೇಕು, 1ಕ್ಕಿಂತ ಹೆಚ್ಚಿಗೆ ಬಂದ್ರೆ ನಡೀತೈತೆ, ಅದೇ ಕನಿಷ್ಠ. ಬಟ್ ಅದ ಗರಿಷ್ಠ ಅಂತ ತಿಳ್ಕೊ. ಗರಿಷ್ಠ 1 ಅಂದಿದ್ರ ಅರ್ಥ ಏನು, 1 ಪೆನ್ ಕೊಡ್ಬೇಕು, ಅಥವಾ 1 ಬುಕ್ ಕೊಡ್ಬೇಕು, 1 ರೊಟ್ಟಿ ಕೊಡ್ಬೇಕು, 1ಕ್ಕಿಂತ ಹೆಚ್ಚಿಗೆ ಕೊಡಬಾರ್ದು. ಒಂದ್ ವೇಳೆ 1ಕ್ಕಿಂತ ಹೆಚ್ಚಿಗೆ ಯಾವಾಗ ಕೊಡಬಾರ್ದು, ಅದು ಒಂದು ವರ್ಡ್ ಏನಿದ್ದಾಗ ಗರಿಷ್ಠ ಅಥವಾ ಎಟ್ಮೋಸ್ಟ್. 1ಕ್ಕಿಂತ ನೀವು ಹೆಚ್ಚಿಗೆ ಪೆನ್ ಕೊಡಬಾರ್ದು ಒಂದ್ ವೇಳೆ ಅದು ಗರಿಷ್ಠ ಆಗಿತ್ತಂದ್ರೆ. 1ಕ್ಕಿಂತ ಹೆಚ್ಚಿಗೆ ಪೆನ್ ಕೊಡಬಹುದು ನೀನು ಒಂದ್ ವೇಳೆ ಅದು ಏನಾಗಿತ್ತಂದ್ರೆ ಕನಿಷ್ಠ ಆಗಿತ್ತಂದ್ರೆ. ಅರ್ಥ ಆಗತ್ತಲ್ಲ, ಈ ರೀತಿ ಆ ವರ್ಡ್ ನೆನ್ಪಿಡ್ರಿ. ಕನಿಷ್ಠ 1 ಸಲ 5 ಬರ್ಬೇಕು, ಒಮ್ಮೆ 5 ಇರಬೇಕು. ಒಮ್ಮೆ 5 ಇರಾರ ಇವ್ರ 1 5 ಯಾಕಂದ್ರೆ ಇಲ್ಲ, ಒಮ್ಮೆ 5 ಬಂದಾರ ನೀವು 3 5 4 5 ಮತ್ತ ಅಪ್ಪಿ ಇವ್ರು 1 ಸಲ 5 ಐತಿ, ಇಲ್ಲಿ 2 ಸಲ 5 ಐತಿ, ಇಲ್ಲಿ 1 ಸಲ 5 ಐತಿ. ಕ್ವಶನ್ ಆಗ 1 ಸಲ 5 ಐತಿ, ಇಲ್ಲಿ 2 ಸಲ 5 ಬಂದೈತಿ, 2 ಸಲ. ಭಾಳ ಮಂದಿ ಅಂತಾರೆ ಇಲ್ಲಿ 1 ಸಲ 5 ಐತಿ, ಇಲ್ಲಿ ನೋಡಿದ್ರೆ 2 ಸಲ 5 ಐತಿ, ನೀವು ಬರಿಬೇಡಿದಂತ. ಅದನ್ನ ಬರಿಬೇಕು. ಯಾಕ ಕನಿಷ್ಠ ಅನ್ನೋ ಮೀನಿಂಗ್ ಅದು. ಕನಿಷ್ಠ ಏನ್ ಹೇಳುತ್ತಾ, 1 ಸಲ 5 ಬರ್ಬೇಕು, ಬಟ್ ಕನಿಷ್ಠ ಐತಂದ್ರೆ 2 ಸಲ ಬಂದ್ರು ನಡೀತೈತಿ. ಅರ್ಥ ಆಗತ್ತಾ? ಅದ ಗರಿಷ್ಠ ಆಗಿದ್ದಂದ್ರೆ ನೀವು ಇದೊಂದ ಬರೀಬೇಕಿತ್ತು, ಅಲ್ಲ ಇವನಷ್ಟ ಬರೀಬೇಕಿತ್ತು. ಯಾಕಂದ್ರೆ 5 ಬರೆಯಕ್ ಬರ್ತಿದ್ದಿಲ್ಲ, ಉಳ್ಕಿದ್ದು ಗರಿಷ್ಠ ಇದ್ದಿದ್ರೆ ಇದನ್ನ ಬರೆಯಕ್ ಬರ್ತಿದ್ದಿಲ್ಲ. ಕನಿಷ್ಠ ಇದ್ದಿದ್ರೆ ಅದನ್ನು ಬರಿಬಹುದು. ಹಾಗಾಗಿ ಬರ್ಕೊಂಡು ಎಲ್ಲಿ ಮಟ್ಟ ಹೋಗ್ತೀರಿ, ಇವನು ಬರಿತೀರಿ, ಇವನ್ನೆಲ್ಲಾ ಬರಿತೀರಿ, ಶುದ್ಧ 5 6 ತನ ಬರಿತೀರಿ. ನೀವು ಎಷ್ಟು ಗೊತ್ತಾಗಲ್ಲ, ಎಷ್ಟು ನಂಬರ್ ಆಫ್ ಬಿ ಎಷ್ಟು ಅದನ್ನ ನೆನೆಸಿರಲ್ಲ, ಹಿಂಗೊಮ್ಮೆ ಹಿಂಗೊಮ್ಮೆ ನಂಬರ್ ಆಫ್ ಬಿ 11 ಅವಾಗ ಪ್ರೊಬಾಬಿಲಿಟಿ ಆಫ್ ಅ ಬಿ ಇಸ್ ಈಕ್ವಲ್ ಟು
ಎಷ್ಟಾಗುತ್ತೆ ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಒಂದು ಸಲ 5 ಇರಲ್ಲ ಇವರೆಲ್ಲರೂ 11. ಎನ್ ಆಫ್ ಎಸ್ ಎಷ್ಟು ಎಷ್ಟು 36. ಉತ್ತರ ಎಷ್ಟು 11 ಡಿವೈಡ್ ಬೈ 36. 11 ಡಿವೈಡ್ ಬೈ 36 ಏನಿದೆ ಕನಿಷ್ಠ ಒಂದು ಸಲ 5 ಬರೋದಕ್ಕೆ ಅಂದ್ರೆ 2 ಸಲ ಬಂದು ನಡೀತದೆ. ಇದು ಅರ್ಥ ಮಾಡ್ಕೊ 2 ಸಲ ಬಂದು ನಡೀತದೆ. ಬಟ್ ಅದ ಗರಿಷ್ಠ ಕೇಳಿದ್ನಂದ್ರೆ ಉತ್ತರ ಬೇರೆ ಬರ್ತೈತಿ. ಕನಿಷ್ಠಕ್ಕೆ ಬೇರೆ ಉತ್ತರ, ಗರಿಷ್ಠಕ್ಕೆ ಬೇರೆ. ಅರ್ಥ ಆಗದ ಬರ್ಕೊಳ್ಳಿ. ಇದು 24ನೇ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಐತಿ ಬಿಡಿಸೋಣ ಬರ್ಕೊಳ್ಳಿ. 25ನೇ ಪ್ರಶ್ನೆ. 25ನೇ ಪ್ರಶ್ನೆ ಏನಿದೆ ಅಂದ್ರೆ ಸರಿ ತಪ್ಪು ಬರೀಬೇಕು ಮತ್ತೆ ಕಾರಣ ಕೊಡಬೇಕು. ಏನೈತಂದ್ರೆ ಎರಡು ನಾಣ್ಯವನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಉಂಟಾಗುವಂತಹ ಸ್ಯಾಂಪಲ್ ಸ್ಪೇಸ್ HH, TT, TH ಅಂಡ್ HT. ಇದು ನಮಗೆ ಗೊತ್ತಿರುವಂತಹ ಆನ್ಸರ್. ಬಟ್ ಅವ ಏನಂದ್ರೆ ಎರಡು ನಾಣ್ಯವನ್ನು ಏಕಕಾಲದಲ್ಲಿ ಚಿಮ್ಮಿದಾಗ 3 ಸಾಧ್ಯ ಫಲಿತಗಳು ಇಲ್ಲಿ ನೋಡಿದ್ರೆ ಎಷ್ಟು ಬಂದವು 4 ಬಂದವು. ಹಾಗಾದ್ರೆ ಒಂದು ನಾಣ್ಯವನ್ನು ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ 3 ಸಾಧ್ಯ ಫಲಿತಗಳು ಸಿಗಂಗಿಲ್ಲ, 4 ಸಾಧ್ಯ ಫಲಿತಗಳು ಸಿಗ್ತವೆ. 4 ಸಾಧ್ಯ ಫಲಿತಗಳು ಸಿಕ್ಕರೆ ಅದ್ರದ್ದು ಪ್ರೊಬಾಬಿಲಿಟಿ ಎಷ್ಟು ಬರ್ತೈತಿ 1/4 ಬರ್ತೈತಿ. ಇಲ್ಲಿ ಏನ್ ಬಂದೈತೆ ಅಂದ್ರೆ 2 ಶಿರಗಳು 2 ಪುಚ್ಚಗಳು ಅಥವಾ ಪ್ರತಿಯೊಂದರಲ್ಲಿ ಒಂದರಂತೆ. ಆದ್ದರಿಂದ ಈ ಪ್ರತಿಯೊಂದು ಫಲಿತಗಳ ಸಂಭವನೀಯತೆ 1/3 ಬಟ್ ಅದು 1/3 ಬರಂಗಿಲ್ಲ. ಯಾಕೆ 1/4 ಇವನ ಪ್ರಕಾರ HT ಅಂದ್ರೂ ಒಂದ, TH ಅಂದ್ರೂ ಒಂದ, ಬಟ್ ಅವು ಬೇರೆ ಬೇರೆ. ಈಗ ನೀ HT TH ಆಡು ಒಂದ ತಗೊಂಡ್ರೆ 3 ಬರ್ತಾವ. ಬಟ್ ನಮ್ಮ ಪ್ರಕಾರ HT ನ ಬೇರೆ TH ಬೇರೆ. HT ನ ಬೇರೆ TH ನ ಬೇರೆ ಅಂದ್ರೆ ಒಟ್ಟು 4 ಸಾಧ್ಯ ಫಲಿತಗಳು ಮತ್ತು ಪ್ರತಿಯೊಂದು ಸಾಧ್ಯ ಫಲಿತಗಳ ಸಂಭವನೀಯತೆಯು 1/4. ಹಂಗಂದ್ರೆ ಇವನ ಹೇಳಿಕೆ ಏನಾಗಿದೆ ತಪ್ಪಾಗಿದೆ. 25ರಾಗ ಒಂದೇದು ತಪ್ಪಾಗಿದೆ. ಯಾಕಂದ್ರೆ ಒಟ್ಟು ಸಾಧ್ಯ ಫಲಿತಗಳು 4, ಇವಾಗ 3 ಅದು. ಕಾರಣ ಬರಕ್ ಬರ್ತಲ್ಲ ನಿಮ್ಗೆ. ಏಕೆಂದರೆ ಅಂತೇಳಿ ನೀವು ಒಂದು ದೊಡ್ಡ ಭಾಷಣ ಕಟ್ಟಿದ್ಬಿಟ್ಟು. ಏಕೆಂದರೆ ಎರಡು ನಾಣ್ಯವನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಒಟ್ಟು 4 ಸಾಧ್ಯ ಫಲಿತಗಳು ಸಿಗುತ್ತವೆ. ಬಟ್ ಇದರಲ್ಲಿ 3 ಅಂದಿದ್ದಾರೆ, ಆದ್ದರಿಂದ ತಪ್ಪಾಗಿದೆ ಅಂತೇಳಿ ಡ್ಯಾಶ್ ಬರೀ. ನೆಕ್ಸ್ಟ್ ಎರಡನೇದು, ಒಂದು ದಾಳವನ್ನು ಏಕಕಾಲದಲ್ಲಿ ಚಿಮ್ಮಿದಾಗ 1 2 3 4 5 6 ಅಂತೇಳಿ ಸ್ಯಾಂಪಲ್ ಸ್ಪೇಸ್ ಬರ್ತದೆ. ಇದರಲ್ಲಿ 2 ತೋಣ ಚಾನ್ಸಸ್, ಒಂದು ದಶ ಮತ್ತು ಸಮ. ದಶ ಅಂದಾಗ 1 3 5, ಸಮ ಅಂದಾಗ 2 4 6. ಇವುಗಳ ಇಬ್ಬರದ್ದು ಸಂಭವನೀಯತೆ ಕಂಡುಹಿಡಿದರೆ ನೀವು ಪ್ರೊಬಬಿಲಿಟಿ ಆಫ್ ಸಮ ಇಸ್ ಈಕ್ವಲ್ ಟು ನಂಬರ್ ಆಫ್ ಸಮ ಡಿವೈಡೆಡ್ ಬೈ ನಂಬರ್ ಆಫ್ ಸಮ. ನಂಬರ್ ಆಫ್ ಸಮ ಸಂಖ್ಯೆಗಳು ಎಷ್ಟು 3 ಮತ್ತು n ಆಫ್ s ಎಷ್ಟು 6. 3 ಒಂದೇ 3. ಪ್ರೊಬಬಿಲಿಟಿ ಆಫ್ ಸಮ ಇಸ್ ಈಕ್ವಲ್ ಟು 1/2. ಪ್ರೊಬಬಿಲಿಟಿ ಆಫ್ ಬೆಸ ಮೀನ್ಸ್ ನಂಬರ್ ಆಫ್ ಬೆಸ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್. ನಂಬರ್ ಆಫ್ ಬೆಸ ಸಂಖ್ಯೆಗಳು ಎಷ್ಟು 3. ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ 6. 3 ಒಂದೇ 3. ಉತ್ತರ ಎಷ್ಟು ಬಂತು 1/2. ಹಾಗಾದ್ರೆ ಈ ಹೇಳಿಕೆ ಏನೈತಿ, ಒಂದು ದಾಳವನ್ನ ಎಸೆದಾಗ 2 ಸಾಧ್ಯ ಫಲಿತಗಳದಾವು. ಒಂದು ಬೆಸ ಸಂಖ್ಯೆ, ಇನ್ನೊಂದು ಸಮ ಸಂಖ್ಯೆ. ಒಂದು ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆ ಆಗಿದೆ. ಆದ್ದರಿಂದ ಬೆಸ ಸಂಖ್ಯೆ ಪಡೆಯುವ ಸಂಭವನೀಯತೆ 1/2 ಮತ್ತು ಸಮ ಸಂಖ್ಯೆ ಪಡೆಯುವ ಸಂಭವನೀಯತೆ 1/2. ಅವ ಹೇಳಿದ ಪ್ರಕಾರನೇ ಐತಿ. ಆದ್ದರಿಂದ ಈ ಹೇಳಿಕೆ ಕೊಟ್ಟಂತ ಹೇಳಿಕೆ ಏನಾಗಿದೆ ಸರಿಯಾಗಿದೆ. ಅರ್ಥ ಆಗತ್ತಲ್ಲ. ಇದು ತಪ್ಪಾಗಿದೆ, ಅದು ಸರಿಯಾಗಿದೆ. ಇಲ್ಲಿಗೆ ನಾವೇ ಮಾಡಿದ್ರೆ ಸಂಭವನೀಯತೆ ಅಷ್ಟು ಪ್ರಶ್ನೆಗಳನ್ನ ಕಂಪ್ಲೀಟ್ ಮಾಡಿದ್ವಿ. ಕ್ಲಿಯರ್ ಆಗಿದೆ ಬರ್ಕೊ.